ನೀಲ, ಮೇಘ, ಶ್ಯಾಮ, ಒಂದು ಅದ್ಭುತ ಕತೆ ನಿಮಗಾಗಿ. ಸೂರ್ಯ ಆಗತಾನೆ ಮೈಮುರಿದು ಕಣ್ಣುಜ್ಜಿಕೊಳ್ಳುತ್ತಾ ಮೋಡಣದಿಂದ ಎದ್ದು ಬರುತ್ತಿದ್ದ. ಆಗಲೇ ಸೂರ್ಯನಿಗಿಂತಲೂ ಉತ್ಸಾಹಭರಿತನಾಗಿ ಒಬ್ಬ ತರುಣ ಕಣಗಾರಿನತ್ತ ನಡೆದು ಹೋಗುತ್ತಿದ್ದ. ಕಣಗಾರಿಗೆ ಬಸ್ಸುಗಳೇ ಇರಲಿಲ್ಲವೆಂದಲ್ಲ, 3 ಬಸ್ಸುಗಳೇನೋ ಇದ್ದವು. ಆದರೆ ಅವು ಬಂದ ಮೇಲೆ ಬಂತು, ಇಲ್ಲದಿದ್ದರೆ ಇಲ್ಲ ಎನ್ನುವಂತಿದ್ದವು. ಡಾಂಬರಿನ ಚೂರು ಅವಶೇಷವೂ ಇಲ್ಲದೆ ಆ ಡಾಂಬರು ರಸ್ತೆ ರಾಜಕೀಯ ವ್ಯವಸ್ಥೆಯನ್ನು ಬೊಟ್ಟು ಮಾಡಿ ತೋರಿಸುತ್ತಿತ್ತು. ಹೊಂಡಗಳ ಮೇಲೊಂದು ಹೊಂಡ, ಕಿಲೋಮೀಟರ್ ಗಟ್ಟಲೆ ಬಾಳೆ ತೆಂಗುಗಳ ತೋಟ ಮಾಡುವಂತಿತ್ತು ಆ ರಸ್ತೆ. ಆಹಾ, ಅದು ನಿಜಕ್ಕೂ ನರಕಕ್ಕೆ ಸವಾಲೊಡ್ಡಬಲ್ಲ ನರಕ. ಅಲ್ಲಿ ನಡೆದಾಡುವುದೇ ಕಷ್ಟವಾಗಿರುವಾಗ ಬಸ್ ಬರುವುದು ಯಮಪ್ರಾಸವೇ ಸರಿ. ಜಲ್ಲಿ ಕಲ್ಲುಗಳೆಲ್ಲ ರಸ್ತೆ ಪಕ್ಕದಲ್ಲಿ ಕಿತ್ತು ರಾಶಿ ಬಿದ್ದಿದ್ದವು. ಅವನ್ನೆಲ್ಲ ಸರಿಯಾಗಿ ಕೇಳಿದರೆ ಬಹುಶಃ ರಾಜಕಾರಣಿಗಳ ಇತಿಹಾಸವನ್ನು ಹೇಳಿಬಿಡುತ್ತಿದ್ದವೇನೋ. ಕಣಗಾರಿಗೆ ನಡೆದು ಹೋಗುತ್ತಿದ್ದ ಆ ತರುಣ ರೋಡಿನ ದುಸ್ಥಿತಿಯನ್ನು ನೋಡಿ ತುಂಬ ಬೇಸರ ಪಟ್ಟುಕೊಂಡ. ಈ ಊರಿನ ಬಸ್ಸುಗಳನ್ನು ನಂಬಿಕೊಂಡರೆ ಆಗದೆಂದೇ ಊರನ್ನು ನೋಡಿದ ಹಾಗಾಯಿತೆಂದು ಪಾದಯಾತ್ರೆ ಶುರು ಮಾಡಿದ್ದ. ಆ ತರುಣನ ಹೆಸರು ಶ್ಯಾಮ್ ಪ್ರಸಾದ್. ಕಾಡು ತಪ್ಪಲಿನ ಹೊಸಗದ್ದೆ ಅವನ ಊರು. ಶ್ಯಾಮ್ ಒಬ್ಬ ಪರಿಸರ ಪ್ರೇಮಿ, ಪತ್ರಿಕೆಯೊಂದರ ಅಂಕಣ ಬರಹಗಾರ ಮತ್ತು ಸಾಹಿತಿ. ಕಣಗಾರಿನ ಸುತ್ತಮುತ್ತ ಭೀಕರ ಬರಗಾಲ ಬಂದು ಪರಿಸ್ಥಿತಿ ಬಿಗಡಾಯಿಸಿರುವುದರಿಂದ ಅಲ್ಲಿನ ವರದಿಗಳನ್ನು ಸಂಗ್ರಹಿಸಿ ರಾಜಕಾರಣಿಗಳ ಮುಖಕ್ಕೆ ರಾಚುವಂತಹ ಒಂದು ಲೇಖನವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂಬ ಉದ್ದೇಶದಿಂದ ಅವನು ಆ ಊರಿಗೆ ಹೊರಟಿದ್ದ. ಅವನು ಇಲ್ಲಿಗೆ ಬರಲು ಇನ್ನೊಂದು ಖಾಸಗಿ ಕಾರಣವೂ ಇತ್ತು. ಅದು ಅವನ ಕಾಲೇಜಿನ ಗೆಳತಿ ನೀಲ. ಅವಳ ಮನೆ ಇದೇ ಊರಲ್ಲಿತ್ತು. ಅದೃಷ್ಟವಶಾತ್ ಅವಳೇನಾದರೂ ಸಿಕ್ಕರೆ ಮುಚ್ಚಿಟ್ಟುಕೊಂಡಿರುವ ಪ್ರೀತಿಯನ್ನು ಅವಳೆದುರು ಬಿಚ್ಚಿ ಬಿಡಬೇಕೆಂಬ ಹಂಬಲವನ್ನು ಹೊತ್ತು ಕಣಗಾರಿಗೆ ಹೊರಟಿದ್ದ ಮಿಸ್ಟರ್ ಶ್ಯಾಮ್. ನೀಲಳಿಗೆ ನಾನಿನ್ನೂ ನೆನಪಿರಬಹುದಾ, ಅಥವಾ ಕಾಲೇಜಿನಲ್ಲಿದ್ದ ಆ ಸ್ನೇಹ ಈಗ ಅವಳಿಗೆ ಮರೆತು ಹೋಗಿರಬಹುದಾ? ನನ್ನ ಪ್ರೀತಿಯನ್ನು ಹೇಳಿದ ಕೂಡಲೇ ಅವಳು ಒಪ್ಪಬಹುದಾ? ಇಲ್ಲ ಇನ್ಯಾರನ್ನಾದರೂ ಅವಳು ಪ್ರೀತಿಸುತ್ತಿರಬಹುದಾ? ಛೇ, ಇಲ್ಲ, ಹಾಗಾಗಲಿಕ್ಕಿಲ್ಲ ಎಂದು ತನ್ನೊಳಗಿನ ಪ್ರಶ್ನೆಗಳಿಗೆ ತಾನೇ ಸಮಾಧಾನಕರ ಉತ್ತರ ಕೊಟ್ಟುಕೊಳ್ಳುತ್ತಾ ನಡೆಯುತ್ತಿರಲು ಶ್ಯಾಮನಿಗೆ ವಿಪರೀತ ಬಾಯಾರಿಕೆಯಾದಂತಾಯಿತು. ಸೂರ್ಯ ಆಗಲೇ ನೆತ್ತಿಯ ಸನಿಹ ಬಂದು ಗಂಟೆ 11 ಆಯಿತೆಂದು ಸಾರಿ ಹೇಳುತ್ತಿದ್ದ. ಶ್ಯಾಮ್ ಒಮ್ಮೆ ಸುತ್ತೆಲ್ಲ ಕಣ್ಣಾಡಿಸಿ ನೋಡಿದ. ಎಲ್ಲೂ ಮನೆಗಳು ಕಾಣಲಿಲ್ಲ. ಆಚೀಚೆಯ ಮರಗಳೆಲ್ಲ ತುಂಬ ಬಸವಳಿದಂತೆ ತೂರುತ್ತಾ ನಿಂತಿದ್ದವು. ನೆಲವೆಲ್ಲ ಬಿಸಿಲಿಗೆ ಹುಡಿಯಾರುತ್ತಿತ್ತು. ಒಂದು ರೀತಿಯಲ್ಲಿ ಆ ದೃಶ್ಯ ಸಿನಿಮಾದವರು ಮರುಭೂಮಿಯ ಚಿತ್ರೀಕರಣದ ಸೆಟ್ ಹಾಕಿದಂತೆ ಕಂಡುಬರುತ್ತಿತ್ತು. ದಡಬಡನೆ ಹೆಜ್ಜೆ ಹಾಕುತ್ತಿರುವಾಗ ಅನತಿ ದೂರದಲ್ಲೇ ನರಪೇತನಂತಿದ್ದ ಒಬ್ಬ ಕೈಯಲ್ಲಿ ನೀರಿನ ಬಾಟಲ್ ಒಂದನ್ನು ಹಿಡಿದು ಹೋಗುತ್ತಿರುವುದು ಕಾಣಿಸಿತು. ಮರುಭೂಮಿಯಲ್ಲಿ ಒಯಾಸಿಸ್ ಕಂಡವನಂತೆ ಅವನೆಡೆ ಓಡಿದ ಶ್ಯಾಮ್. ಆ ವ್ಯಕ್ತಿಯೋ ಈಗ ತಾನೇ ಕೋಮಾದಿಂದ ಎದ್ದು ಬಂದವನ ರೀತಿ ಸಣಕಲನಾಗಿದ್ದ. ನೀರನ್ನು ಕಾಣದೆ ವರ್ಷವೇ ಕಳೆದಂತಿತ್ತು ಆ ಲುಂಗಿ. 1000 ತೂತುಗಳ ಗಡಿ ದಾಟಿದ ಅವನ ಬನಿಯನ್ ಗತಕಾಲದ ವೈಭವವನ್ನು ಹೇಳುತ್ತಿತ್ತು. ಆ ಬನಿಯನ್ ಏನಾದರೂ ಇತಿಹಾಸ ತಜ್ಞರಿಗೆ ಸಿಕ್ಕಿಬಿಟ್ಟಿದ್ದರೆ ಪುರಾತನ ನಾಗರಿಕತೆಯ ಕೊನೆಯ ಅವಶೇಷ ಎಂದು ಅವನ ಸಮೇತ ಎತ್ತಿ ಮ್ಯೂಸಿಯಂನಲ್ಲಿ ಇಟ್ಟುಬಿಡುತ್ತಿದ್ದರೇನೋ. ನಡೆದಾಡುವ ಆ ಐತಿಹಾಸಿಕ ಅದ್ಭುತವನ್ನು ಶ್ಯಾಮ್ ಧೈರ್ಯ ಮಾಡಿ ಮಾತನಾಡಿಸಿಯೇ ಬಿಟ್ಟ. ಸರ್, ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮನ್ನೇ ಎಂದು ಆತನೆಡೆ ಓಡುತ್ತಾ ಕೂಗಿದ ಶ್ಯಾಮ್. ಯಾರು? ನಾನಾ ಸರ್ ಅಂದಿದ್ದು ನನಗ? ಅಯ್ಯೋ ಎಂದ ಆ ವ್ಯಕ್ತಿ ತನ್ನಷ್ಟಕ್ಕೆ. ಅಪ್ಪ, ಇದನ್ನೆಲ್ಲ ನೋಡೋಕ್ಕೆ ನೀನಿರಬೇಕಾಗಿತ್ತು. ನೀನು ಹೆಮ್ಮೆಯಿಂದ ಕುಣಿತಿದ್ದೆ ಎಂದು ಭಾರತ ರತ್ನ ಸಿಕ್ಕ ರೇಂಜಿಗೆ ಅವನು ಖುಷಿಪಡುತ್ತಿರುವುದನ್ನು ನೋಡಿ ಏನಾಯಿತೆಂದು ಶ್ಯಾಮನಿಗೆ ಅರ್ಥವಾಗಲಿಲ್ಲ. ಅದೇ ಗೊಂದಲದಲ್ಲಿ, ಸರ್ ಏನಾಯ್ತಂಥದ್ದು, ಈ ಥರ ಆಡ್ತಿದ್ದೀರಾ ಎಂದ. ಏನಾಯ್ತಾ? ನೀವೇನಂದ್ರಿ? ಇನ್ನೊಂದು ಸರಿ ಹೇಳಿ. ನಾನೇನಂದೆ? ನೀವು ಸರ್ ಅಂದ್ರಲ್ಲ. ನಮ್ಮಪ್ಪ ಹೇಳಿದ್ರು, ಜೀವನದಲ್ಲಿ ಒಂದ್ಸಲ ಆದರೂ ರೆಸ್ಪೆಕ್ಟ್ ತಗೋ ಮಗ್ನೆ. ದಿನ ಆ ಮಗ ಈ ಮಗ ಅನ್ಸ್ಕೊಳ್ಳೋದೇ ಆಯಿತು ಅಂತ ಇವತ್ತು ಅವರ ಆಸೆ ಈಡೇರಿಸಿದ್ದೀನಿ ಎಂದ ಆ ನರಪೇತಲ. ಅದು ಹಾಗಲ್ಲ, ಹೊಸಬರ ಜೊತೆ ಮಾತನಾಡುವಾಗ ಸರ್ ಅನ್ನೋದು ನನ್ನ ರೂಢಿ ಎಂದು ಏನೋ ಹೇಳಲು ಹೊರಟ ಶ್ಯಾಮ್. ನೀವೇನು ಹೇಳ್ಬೇಡಿ, ನನಗೆಲ್ಲ ಅರ್ಥ ಆಯ್ತದೆ. ಹೇಳಿ, ಈ ಖುಷೀಲಿ ನನ್ನಿಂದ ಏನಾಗಬೇಕು ನಿಮಗೆ ಎಂದ ಸಾಕ್ಷಾತ್ ಈಶ್ವರ ಭಕ್ತನಿಗೆ ಹೊರ ಕೇಳು ಎನ್ನುವಂತೆ. ಅಂತೂ ವಿಷಯಕ್ಕೆ ಬಂದ ಎನ್ನುವ ಸಂತೋಷದಿಂದ, ಏನಿಲ್ಲ, ನನಗೆ ಕುಡಿಯೋಕೆ ಸ್ವಲ್ಪ ನೀರು ಬೇಕಾಗಿತ್ತು. ನಿಮ್ಮ ಬಾಟಲ್ನಲ್ಲಿರೋ ನೀರು ಸ್ವಲ್ಪ ಕೊಡ್ತೀರಾ ಎಂದು ಕೇಳಿದ ಶ್ಯಾಮ್. ಆಹಾ, ಅದು ಕೊಡೋಕ್ಕಾಗೋದಿಲ್ಲ, ಬೇರೆ ಏನಾದರೂ ಕೇಳಿ. ಹಾಗನ್ಬೇಡಿ ಪ್ಲೀಸ್, ತುಂಬ ಬಾಯಾರಿಕೆ. ಅದು ಕುಡಿಯೋ ನೀರಲ್ಲ, ನಾನು ಕಕ್ಕಸಿಗೆ ತಗೊಂಡೋಗೋ ನೀರು ಎಂದು ಆ ಪವಿತ್ರ ಜಲದ ಚಾರಿತ್ರಿಕ ಸತ್ಯ ತಿಳಿಸಿದ. ಓ ಹೌದಾ ಎಂದ ಶ್ಯಾಮ್ ತನ್ನ ಮನಸ್ಸಲ್ಲಿ ನೀರಿಲ್ಲದೆ ಬಾಯಾರಿಕೆ ಸಮನ ಮಾಡೆಂದು ದೇವರನ್ನು ಬೇಡಿಕೊಂಡ. ಒಮ್ಮೆ ಅವನು ಹಿಡಿದಿದ್ದ ಬಾಟಲಿ ಗಮನಿಸಿದ. ಪೂರ್ತಿ ಬಾಟಲಿ ಹಳದಿಗಟ್ಟಿತ್ತು. ನೀರು ಹಾಗಿತ್ತೋ ಅಥವಾ ಬಾಟಲಿಯೇ ಹಾಗಿತ್ತೋ? ಅಂತೂ ಹೊಟ್ಟೆಗೆ ಹೋದರೆ ನೀರು ಉದರವನ್ನು ತಟ್ಟುವ ಮೊದಲು ತಾನು ಆಸ್ಪತ್ರೆಯ ಬಾಗಿಲು ತಟ್ಟುವುದು ಖಚಿತ ಎಂದುಕೊಂಡು ಸುಮ್ಮನಾದ. ಈ ಮೌನವನ್ನು ತಾಳಲಾರದೆ, ಸರ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳಲೇ ಇಲ್ಲ ಎಂದು ತನ್ನ ಕೀರಲು ತನಿಯಲ್ಲಿ ಕೇಳುತ್ತಾ ಮತ್ತೆ ಮಾತುಕತೆ ಚಾಲನೆ ನೀಡಿದ ನರಪೇತಲ.
ನೀವೇ ಹೇಳಿದ್ರಲ್ಲ ಕಕ್ಕಸಿಗೆ ಅಂತ, ಅದಕ್ಕೆ ಎಲ್ಲಿಗೆ ಅಂತ ಕೇಳಲಿಲ್ಲ. ಆದರೆ ಇಷ್ಟು ದೂರ ಯಾಕೆ ಹೋಗ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಎಂಬ ತನ್ನ ಪ್ರಶ್ನೆ ಮುಂದಿಟ್ಟ ಶ್ಯಾಮ್. ಹೋ, ಈಗ ನೀವು ಇಸಿಯಕ್ಕೆ ಬಂದ್ರಿ. ನನ್ನ ಹೆಸರು ಗಜರಾಜ. ಇಷ್ಟು ಬ್ಯೂಟಿಫುಲ್ ಆಗಿರೋ ನನಗೇನೆ ಅವಳಪ್ಪ ಹುಡುಗಿ ಕೊಡಲ್ಲ ಅನ್ಬೇಕಾ? ಬರೀ ಕೊಡಲ್ಲ ಅಂದರೆ ಓಕೆ, ನಿಂಗೆ ನೌಕರಿ ಇಲ್ಲ, ಥಾಟ್ ಇಲ್ಲ, ಹೋಗ್ಲಿ ಪಯಾಕಾನೆ ಆದರೂ ಆಯ್ತಾ ನಿಮ್ಮ ಮನೇಲಿ ಅಂತ ಕೇಳಬೇಕಾ? ಎಲ್ಲೋ ಟಿ ವಿಲಿ ಪಯಾಕಾನೆ ಹಿಡಿಯೋ ನೋಡೋನೆ ಅಂತ ಕಾಣತ್ತೆ. ನಾ ಬುಟ್ಟೆನಾ? ಈಗ ದಿನ ಬೆಳಗಾಗೆ ಎದ್ದವನೇ 1 ಕಿಲೋಮೀಟರ್ ದೂರ ಆದರೂ ಪರವಾಗಿಲ್ಲ, ಅವ್ರ ಗೇರುಬೇಣಕ್ಕೆ ಹೋಗಿ ಕಕ್ಕಸ್ ಮಾಡಿ ಬರ್ತೀನಿ. ಕೋಪ ಅಂದರೆ ಕೋಪ. ಎಷ್ಟಾದರೂ ಚಾಭಿಮಾನದ ಪ್ರಶ್ನೆ ಅಲ್ವಾ? ನನಗೂ ಚಾಭಿಮಾನ ಇಲ್ವಾ ಎಂದು ತನ್ನ ವಾದ ಮಂಡಿಸಿದ ಗಜರಾಜ. ಒಮ್ಮೆ ಅವನನ್ನು ಕಾಲಿಂದ ತಲೆಯ ತನಕ ನೋಡಿದ ಶ್ಯಾಮನಿಗೆ ಯಾವ ರೀತಿಯಲ್ಲೂ ಅವನು ಗಜರಾಜನಂತೆ ಕಾಣಲಿಲ್ಲ. ಅವನ ಆಕಾರ ನೋಡಿ ಈ ಹೆಸರಿಟ್ಟರೋ ಅಥವಾ ಅವನಿಗೆ ಈ ಹೆಸರಿಟ್ಟ ಮೇಲೆ ಇಂಥ ಬೃಹತ್ ಆಕಾರ ಪಡೆದುಕೊಂಡನೋ ಗೊತ್ತಾಗಲಿಲ್ಲ. ಡಿಕ್ಷನರಿಯಲ್ಲಿ ಬ್ಯೂಟಿಫುಲ್ ಪದದ ಅರ್ಥವೇನಾದರೂ ಬದಲಿಸಿದ್ದರಾ ಎಂಬ ಅನುಮಾನವೂ ಸುಳಿಯಿತು. ಸುಮಾರು ಹೊತ್ತು ಅವನು ಹೇಳಿದ ಚಾಭಿಮಾನ ಪದದ ಅರ್ಥ ಗೊತ್ತಾಗದೆ ಯೋಚಿಸಿ ಆಮೇಲೆ ಗಜರಾಜನ ಭಾಷೆಯಲ್ಲಿ ಚಾಭಿಮಾನದ ತದ್ಭವ ರೂಪವೇ ಸ್ವಾಭಿಮಾನ ಎಂದು ಗೊತ್ತಾಗಿ ತನ್ನ ಭಾಷಾ ಚಾತುರ್ಯಕ್ಕೆ ತಾನೇ ಬೆನ್ನು ತಟ್ಟಿಕೊಂಡ. ಇವನ ಸಹವಾಸ ಮಾಡಿದರೆ ತಾನೂ ಆದಿಮಾನವನಾಗುವ ಕಾಲ ದೂರವಿಲ್ಲ ಎಂದುಕೊಂಡ ಶ್ಯಾಮ್ ಕೂಡಲೇ, ಗಜರಾಜ್ ಅವರೇ, ಇಲ್ಲಿ ಮನೆಗಳು ಸಿಗ್ಬೇಕಂದ್ರೆ ಇನ್ನೂ ಎಷ್ಟು ದೂರ ಹೋಗ್ಬೇಕು ಎಂದ. ಮನೇನಾ? ನಾನು ಇಲ್ಲೇ ಕಕ್ಕಸಿಗೆ ಹೋಗ್ತೀನಾ? ನೀವು ಹಿಂಗೆ ಮುಂದಕ್ಕೊಂದು 10 ನಿಮಿಷ ಹೋದರೆ ಅಲ್ಲಿ ಜೋಯಿಸ್ರು ಮನೆ ಸಿಗ್ತದೆ. ನೀವು ಸ್ವಲ್ಪ ಹೊತ್ತು ನಿಂತ್ಕತೀರಾ ಅಂತಾದರೆ ನಾನೇ ತೋರಿಸ್ತೀನಿ ಎಂದು ಉತ್ಸಾಹ ತೋರಿದ ಗಜರಾಜ. ಅಯ್ಯೋ ಬೇಡ ಬೇಡ, ನಿಮ್ಗ್ಯಾಕೆ ತೊಂದರೆ, ನಾನು ಹೀಗೆ ಹೋಗ್ತೀನಿ, ನೀವು ನಿಧಾನವಾಗಿ ನಿಮ್ಮ ಕೆಲಸ ಮುಗಿಸಿ ಎಂದವನೇ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಹೇಗೋ ಬಾಯಾರಿಕೆಯನ್ನು ತಡೆದುಕೊಂಡು ಮಧ್ಯಾಹ್ನದ ಹೊತ್ತಿಗೆ ಶ್ಯಾಮ್ ಊರು ತಲುಪಿದ. ಬಾಯಾರಿಕೆಯಿಂದ ಮೊದಲು ಬೆಂಡಾಗಿ ಹೋದದ್ದರಿಂದ ನೀರು ಕುಡಿಯೋಣವೆಂದುಕೊಂಡು ಎದುರಿಗೆ ಸಿಕ್ಕಿದ್ದ ಒಂದು ಮನೆಗೆ ಹೋದ. ಆ ಮನೆಯ ಯಜಮಾನ ದೇವರ ಪೂಜೆಯಲ್ಲಿ ನಿರತನಾಗಿದ್ದ. ಶ್ಯಾಮ್ನನ್ನು ಕಂಡವನೇ, ಬಂದೆ, ಸ್ವಲ್ಪ ತಾಳಿ, ದೇವರ ಪೂಜೆ ಮುಗಿಸಿ ಬರುತ್ತೇನೆ ಎಂದ. ಶ್ಯಾಮ್ ಅಲ್ಲೇ ಮನೆಯ ಹೊರಚಾವಡಿಯಲ್ಲಿ ಕುಳಿತುಕೊಂಡ. ಮನೆಯ ಹೆಂಜುಗಳೆಲ್ಲ ಬಿಸಿಲಿಗೆ ಕಾದು ಅಸಾಧ್ಯ ಶೆಕೆಯನ್ನು ಸೃಷ್ಟಿ ಮಾಡಿದ್ದವು. ಸುಮ್ಮನೆ ಕೂರಲಾರದೆ ಶ್ಯಾಮ್ ಮನೆಯ ಒಳಗೆಲ್ಲ ಕಣ್ಣಾಡಿಸತೊಡಗಿದ. ಮನೆಯ ಗೋಡೆಗೆ ಮುದುಕ ದಂಪತಿಗಳ ಫೋಟೋ ತೂಗು ಹಾಕಿಕೊಂಡಿತು. ಬಹುಶಃ ಅದು ಆತನ ತಂದೆ ತಾಯಿ ಇರಬಹುದೇನೋ ಎಂದುಕೊಂಡ ಶ್ಯಾಮ್. ಅಲ್ಲೇ ಆಚೆಯ ಗೋಡೆಗೆ ಇನ್ನೊಂದು ಫೋಟೋ ತೂಗು ಹಾಕಿಕೊಂಡಿತು. ಕೋಣೆಯ ಕತ್ತಲಿನಿಂದ ಅದ್ಯಾರೆಂದು ಸರಿಯಾಗಿ ಕಾಣುತ್ತಿರಲಿಲ್ಲ. ಮನೆಯ ಯಜಮಾನ ಸ್ವಲ್ಪ ಹೊತ್ತಿನ ನಂತರ ಪೂಜೆ ಮುಗಿಸಿ ಹೊರಬಂದವನೇ, ಯಾರು ನೀವು, ಏನು ಬೇಕಾಗಿತ್ತು ಎಂದು ವಿಚಾರಿಸಿದ. ನಾನು ಶ್ಯಾಮ್ ಪ್ರಸಾದ್ ಅಂತ. ಈ ಊರಿಗೆ ಮೊದಲನೇ ಸಾರಿ ಬರ್ತಿದ್ದೀನಿ. ಬೇಸಿಗೆ ಅಲ್ಲವೇ, ತುಂಬ ಶೆಕೆ, ಅದಕ್ಕಾಗಿ ಪದೇ ಪದೇ ಬಾಯಾರಿಕೆ, ಸ್ವಲ್ಪ ನೀರು ಕೊಡಬೇಕಾಗಿತ್ತು ಎಂದ ಶ್ಯಾಮ್. ಅದಕ್ಕೇನಂತೆ ಎನ್ನುತ್ತಾ ಒಳಹೋಗಿ ಒಂದು ತಂಬಿಗೆಯಲ್ಲಿ ನೀರು ಮತ್ತು ತಟ್ಟೆಯಲ್ಲಿ ಬೆಲ್ಲ ಹಿಡಿದು ತಂದ. ಶ್ಯಾಮನಿಗೆ ನೀರು ಕುಡಿದಾದ ಕೂಡಲೇ, ನೀವು ದೇವರ ಪೂಜೆಯ ವೇಳೆಗೆ ಮನೆಗೆ ಬಂದಿದ್ದೀರಿ, ಮೊದಲೇ ಊರಿಗೆ ಹೊಸಬರು ಅನ್ನುತ್ತೀರಿ, ದಯವಿಟ್ಟು ಈಗ ಇಲ್ಲಿಯೇ ಊಟ ಮಾಡಿ ಹೊರಡಿ. ಮಧ್ಯಾಹ್ನ ಹೊತ್ತಿನಲ್ಲಿ ಬಂದ ಅತಿಥಿಗಳು ಹಾಗೆ ಹೋಗುವುದು ನನಗೆ ಸರಿಯೆನಿಸುವುದಿಲ್ಲ. ಹಸಿವೆಯಿಂದ ಹೊಟ್ಟೆ ತಾಳ ಹಾಕುತ್ತಿದ್ದ ಶ್ಯಾಮನಿಗೆ ಅದು ಬೇಕಾಗಿತ್ತು. ಮರುಮಾತಿಲ್ಲದೆ ಊಟಕ್ಕೆ ಒಪ್ಪಿಕೊಂಡ. ಊಟಕ್ಕೆ ಕುಳಿತಾಗ ಆ ಹಿರಿಯರನ್ನು ಕುರಿತು, ನೋಡಿ ಮಾತಾಡ್ತಾ ನಾನು ನಿಮ್ಮ ಹೆಸರು ಕೇಳೋದನ್ನೇ ಮರೆತುಬಿಟ್ಟೆ ಅಂದ ಹಾಗೆ ನಿಮ್ಮ ಹೆಸರು ಎಂದು ತನ್ನ ಹಿಂದಿನ ಪತ್ರಿಕಾ ಶೈಲಿಯಲ್ಲಿ ಪ್ರಶ್ನಿಸಿದ ಶ್ಯಾಮ್. ಶಿವರಾಮ್ ಜೋಯಿಸಿ ಅಂತ. ಎಲ್ಲರೂ ಜೋಯಿಸ್ರು ಅಂತಾನೆ ಕರೀತಾರೆ. ಅದಿರಲಿ, ನೀವು ಈ ಊರಿಗೆ ಹೊಸಬರು ಅಂತ ಅಂದ್ರಲ್ಲ, ಯಾರ ಮನೆಗೆ ಅಂತ ಬಂದಿದ್ದು, ಯಾತಕ್ಕೆ ಬಂದಿದ್ದು, ಯಾವೂರು ನಿಮ್ಮದು ಎಂದು ಪತ್ರಿಕೆ ಅವನಿಗೆ ಒಂದೇ ಸಲಕ್ಕೆ 3 ಪ್ರಶ್ನೆ ಎಸೆದರು ಜೋಯಿಸರು. ನಾನು ಪತ್ರಿಕೆ ಅಂದರೆ ಅಂಕಣ ಬರಹಗಾರ. ನಮ್ಮೂರು ಹೊಸಗದ್ದೆ. ನಾನಿಲ್ಲಿ ಯಾರ ಮನೆಗೂ ಬಂದವನಲ್ಲ. ನಿಮ್ಮ ಊರು ನೋಡೋಣ ಅಂತ ಬಂದಿದ್ದೀನಷ್ಟೇ. ಇಲ್ಲಿ ಭಾರಿ ಬರಗಾಲ ಅಂತ ಗೊತ್ತಾಯಿತು. ಅದಕ್ಕೆ ಇಲ್ಲಿನ ಜನರ ಬಗ್ಗೆ, ಊರಿನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ ಅಂತ ಬಂದೆ. ನನ್ನ ಪುಣ್ಯ, ಹಿರಿಯರಾದ ನೀವೇ ಸಿಕ್ಕಿದ್ದೀರಿ. ನೀವು ನನಗೆ ಮಾಹಿತಿ ಕಲೆ ಹಾಕೋಕ್ಕೆ ದಯವಿಟ್ಟು ಸಹಾಯ ಮಾಡಬೇಕು ಜೋಯಿಸ್ರೆ. ಅದೇನು ಮಹಾಬೇಡಿ, ಮಾಡೋಣ. ತುಂಬ ಥ್ಯಾಂಕ್ಸ್ ಜೋಯಿಸ್ರೆ. ಅಲ್ಲ, ಮನೇಲಿ ಎಲ್ಲ ಎಲ್ಲೋಗಿದ್ದಾರೆ, ಮಧ್ಯಾಹ್ನ ಆದರೂ ಊಟಕ್ಕೆ ಬಂದಿಲ್ವಲ್ಲ ಎಂದ ಶ್ಯಾಮ್. ಅಯ್ಯೋ, ಅದೊಂದು ದೊಡ್ಡ ಕತೆ, ಈಗ್ಯಾಕೆ? ಚಿಕ್ಕದಾಗಿ ಹೇಳಿ, ಪರವಾಗಿಲ್ಲ ಎಂದ ಶ್ಯಾಮ್ ತನ್ನ ಹಿಂದಿನ ಕುತೂಹಲದೊಂದಿಗೆ ಉಮೇದಿ ತೋರಿದ. ನೋಡಿ, ನನಗೀಗ 60-70 ವರ್ಷ ಆಯಿತು. ವರ್ಷ ಲೆಕ್ಕ ಇಡೋದನ್ನು ಯಾವತ್ತೋ ಬಿಟ್ಟು ಬಿಟ್ಟಿದ್ದೇನೆ. ಒಂದು ಕಾಲದಲ್ಲಿ ಸಂತೋಷ ನೆಮ್ಮದಿಯಿಂದ ತುಳುಕುತ್ತಾ ಇದ್ದ ಮನೆ ನಮ್ಮದು. ಇವತ್ತು ನೋಡಿ, ಯಾರೂ ಇಲ್ಲದೆ ಬಿಕ್ಕು ಅನ್ನಿಸ್ತಿದೆ. ನಾನು ಅವತ್ತೇ BA ಕಲಿತವನು. ನಮ್ಮ ಅಪ್ಪಯ್ಯನಿಗೆ ಹುಷಾರಿಲ್ಲ ಅಂತ ಮನೆಗೆ ಬಂದವನು. ಮತ್ತೆ ಅಭ್ಯಾಸ, ನೌಕರಿ ಅಂತ ಪೇಟೆ ಕಡೆಗೆ ಹೋಗಲೇ ಇಲ್ಲ. ತಂದೆ ತಾಯಿ ಅಂದ್ರೇನೆ ದೇವರು ನನಗೆ. ಆದರೆ ಹಾಸಿಗೆ ಹಿಡಿದ ನಮ್ಮ ಅಪ್ಪಯ್ಯ ಹೇಳಲೇ ಇಲ್ಲ. ನಾನು ಮನೆ ಕಡೆ ನೋಡ್ಕೋತಾ ತಾಯಿನೂ ನೋಡ್ಕೋತಾ ಉಳಿದೆ. ಇದೇ ಊರಿನ ಗೌರಿಯನ್ನೋ ಹುಡುಗಿನ ತುಂಬ ಪ್ರೀತಿ ಮಾಡಿ ಮದುವೆನೂ ಆದೆ. ನಿಜ ಹೇಳ್ಬೇಕಂದ್ರೆ ಅವಳು ನನಗೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರಬೇಕು.
ಅಂಥ ಹೆಣ್ಣು ಮಗಳು ಅವಳು. ಅತ್ತೆ ಅಂದರೆ ತಾಯಿ ಥರ ನೋಡೋಳು. 4 ವರ್ಷ ನಂತರ ಒಬ್ಬ ಮಗ ಹುಟ್ಟಿದ. ಅವನಿಗೆ ಪ್ರೀತಿಯಿಂದ ಅಭಿಮಾನ್ ಅಂತ ಹೆಸರಿಟ್ವಿ ಎನ್ನುತ್ತಾ ಊಟ ಮುಗಿಸಿ ಮೇಲೆದ್ದರು ಜೋಯಿಸರು. ಮೊದಮೊದಲು ಅಜ್ಜಿ ಅಂದರೆ ತಂದೆ ತಾಯಿ ಅಂದರೆ ತುಂಬ ಪ್ರೀತಿಸ್ತಿದ್ದ. ಆದರೆ ದೊಡ್ಡವನಾದ ಮೇಲೆ ತಂದೆ ತಾಯಿ ಎಲ್ಲಿ ಕಾಣ್ತಾರೆ ಹೇಳಿ. ಒಂದು ದಿನ ನಾನು ಅಡಿಕೆ ತಗೊಂಡು ಪೇಟೆಗೆ ಹೋದಾಗ ಇದ್ದಕ್ಕಿದ್ದಂತೆ ನಮ್ಮಮ್ಮನಿಗೆ ಜ್ವರ ಬಂದು ನನ್ನ ಹೆಂಡತಿ ಜೊತೆ ಆಸ್ಪತ್ರೆಗೆ ಹೋದವಳು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ಲು. ಅವತ್ತಿನಿಂದ 1 ತಿಂಗಳು ನನ್ನ ಹೆಂಡತಿ ಯಾರೊಂದಿಗೂ ಮಾತನಾಡಿದ್ದು ನಾನು ನೋಡಿಲ್ಲ. ಅವಳಿಗೆ ತಾನೇ ಅತ್ತೆಯ ಸಾವಿಗೆ ಕಾರಣ ಆದನೇನೋ ಅನ್ನುವ ಭಾವನೆ. ಇಲ್ಲಿ ಮನೆಯಲ್ಲಿ ನಾವು 3 ಜನ ಉಳಿದ್ವಿ. ಕೊನೆಗೆ ಮಗನಿಗೆ ಕಾಲೇಜು ಮುಗಿದ ಕೂಡಲೇ ಕಲಿಯೋದಿಕ್ಕೆ ಅಂತ ಬೇರೆ ಊರಿಗೆ ಕಳುಹಿಸಿದೆ. ಅವನಾದರೂ ಚೆನ್ನಾಗಿ ಕಲಿತು ಒಳ್ಳೆ ನೌಕರಿ ಹಿಡಿದು ಸರಿಯಾದ ಜೀವನ ನಡೆಸಲಿ ಅಂತ ನನ್ನ ಆಸೆ ಎಂದು ಹೇಳಿ ಶ್ಯಾಮನಿಗೆ ಊಟವಾದದ್ದನ್ನು ಕಂಡು, ಓ, ಅಲ್ಲಿ ಕೈ ತೊಳೆಯೋದಕ್ಕೆ ತಂಬಿಗೆ ಇಟ್ಟಿದ್ದೇನೆ, ಅಲ್ಲೇ ಬಾಳೆ ಗಿಡದ ಹತ್ತಿರ ಕೈ ತೊಳೀರಿ ಎಂದರು ಜೋಯಿಸರು. ಕೈ ತೊಳೆದು ಒಳಬರುತ್ತಾ ಶ್ಯಾಮ್, ಹೌದಾ, ಈಗ ನಿಮ್ಮ ಮಗ ಎಲ್ಲಿದ್ದಾನೆ ಎಂದ. ಹೇಳ್ತೀನಿರಿ, ಓದ್ತೀನಿ ಅಂತ ಕಾಲೇಜಿಗೆ ಹೋದವನು ಲವ್ ಗಿವು ಮಾಡಿಕೊಂಡು ಅವ್ರಿವ್ರ ಜೊತೆ ಸೇರಿ ಎಲ್ಲ ದುರಭ್ಯಾಸ ಹಚ್ಕೊಂಡ. ಡ್ರಗ್ಸ್ಗೆ ಅಡಿಕ್ಟ್ ಆದ. ಅದರದ್ದೇ ಕಳ್ದಂದೇನೋ ಶುರು ಮಾಡ್ಕೊಬಿಟ್ಟ. ಮನೇಲೇ ಇರೋಲ್ಲ. ಇದು ಕೊಂಪೆ ಅಂತ ಹೇಳ್ಕೊಂಡು ಪೇಟೆ ಹುಡುಗಿ ಜೊತೆ ಸಿಟಿಯಲ್ಲೇ ಸೆಟ್ಲ್ ಆಗ್ಬಿಟ್ಟ. ಇದಾಗಿ ಸ್ವಲ್ಪ ದಿನದಲ್ಲೇ ಜೋರಾಗಿ ಮಳೆ ಬಂದು ನೆರೆಹಾವಳಿ ಬಂದಿತ್ತು. ದನವನ್ನು ಹೊಡ್ಕೊಂಡು ಬರೋದಿಕ್ಕೆ ಅಂತ ಹೋದ ನನ್ನ ಹೆಂಡತಿ ಬರಲೇ ಇಲ್ಲ. ನೀರಲ್ಲಿ ಕೊಚ್ಕೊಂಡು ಹೋದಳು. ಒಟ್ಟಾರೆ ನನ್ನ ಜೀವನದಲ್ಲಿ ದೇವರು ನಾಟಕನೇ ಆಡ್ಬಿಟ್ಟ. ನಮ್ಮ ತಪ್ಪಿಗೆ ಆ ದೇವರನ್ನು ಹೊಣೆಗಾರನನ್ನಾಗಿ ಮಾಡುವುದು ತಪ್ಪೇ ಅನ್ನಿ ಹೀಗಾಗಿ ಒಂಟಿಯಾಗಿ ಬದುಕುತ್ತಿದ್ದೇನೆ. ಏನೇ ಆದರೂ ಜೀವನ ಸಾಗಿಸಲೇಬೇಡ್ವಾ ಎನ್ನುತ್ತಾ ಜೋಯಿಸರು ಗೋಡೆಗೆ ನೇತು ಹಾಕಿದ ಫೋಟೋದತ್ತ ನೋಡಿದರು. ಆ ಫೋಟೋ ಅವರ ಹೆಂಡತಿಯದು ಎಂದು ಶ್ಯಾಮ ಅರ್ಥ ಮಾಡಿಕೊಂಡ. ಅಲ್ಲ ಜೋಯಿಸ್ರೆ, ಮಗನನ್ನು ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡು ಬರಬೇಕಾಗಿತ್ತು. ಎಷ್ಟೇ ಆದರೂ ನಿಮ್ಮ ಮಗ ಅಲ್ವಾ. ನೋಡಿ, ಅವನು ಬುದ್ಧಿ ಸರಿ ಇದ್ದರೆ ಕರ್ಕೊಂಡು ಬರ್ತಿದ್ದೆ. ಅವನಿಗೆ ಬುದ್ಧಿ ಇಲ್ಲ. ಇನ್ನೂ ಅವನನ್ನು ಕಟ್ಕೊಂಡವಳಿಗೆ ಇರುತ್ತಾ ಹೇಳಿ. ನಮ್ಮ ಮಗನಿಗೆ ತಂದೆ ತಾಯಿ ಅಂದರೆ ಅಲರ್ಜಿ. ಇನ್ನೂ ಅವಳು ಅತ್ತೆ ಮಾವ ಅನ್ನೋ ಕನಿಕರನ ಇಟ್ಕೋತಾಳ. ಈ ಊರನ್ನೇ ಕೊಂಪೆ ಅಂದವನು, ತಾಯಿ ಸತ್ತಾಗ ನೋಡೋಕ್ಕೆ ಬರದವನು, ಕೆಟ್ಟವರ ಸಹವಾಸದಿಂದ ತಾನು ಕೆಟ್ಟು ಉಳಿದವರನ್ನು ಹಾಳು ಮಾಡುತ್ತಿರುವವನನ್ನು ಹೇಗೆ ಕರ್ಕೊಂಡು ಬರಲಿ ಹೇಳಿ. ಅದು ಹೌದು ಅನ್ನಿ, ಹೊಡೆದು ಎಳ್ಕೊಂಡು ಬರೋದಿಕ್ಕೆ ಅವನೇನು ಚಿಕ್ಕ ಮಗುನಾ? ಇರಲಿ ಬಿಡಿ, ನೀವು ಸ್ವಲ್ಪ ಮಲ್ಕೊಳ್ಳಿ. ಊಟ ಆದಮೇಲೆ ಮಲಗಿದ್ರೆ ನಿಮ್ಮ ಆಯಾಸನೂ ಕಡಿಮೆ ಆಗುತ್ತೆ. ನಾನಂತೂ ನನ್ನ ಸುದ್ದಿನಲ್ಲೇ ಕಳೆದು ಬಿಟ್ಟೆ. ಮಲಗಿ ನೀವು ಎಂದಂದು ಕಂಬಳಿ ಹಾಸಿ ತಾವು ಮನೆಯ ಕೆಲಸದಲ್ಲಿ ನಿರತರಾದರು ಜೋಯಿಸರು. ನಡೆದು ಬಂದು ಆಯಾಸವಾದ್ದರಿಂದ ಶ್ಯಾಮನಿಗೆ ಬಹಳ ಬೇಗ ನಿದ್ರೆ ಹತ್ತಿತ್ತು. ಎಚ್ಚರವಾಗುವಷ್ಟರಲ್ಲಿ ಸಾಯಂಕಾಲ 5 ಗಂಟೆ ಆಗಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಜೋಯಿಸರು, ತುಂಬ ಸುಸ್ತಾಗಿದ್ದೀರಾ ಅಂತ ನಾನು ಹೇಳ್ಸೋಕೆ ಹೋಗಲಿಲ್ಲ. ನೀವು ಒಂದು ಕೆಲಸ ಮಾಡಿ, ರಾತ್ರಿ ನಮ್ಮ ಮನೇಲೇ ಇರಿ. ನಾಳೆ ನಾನೇ ಊರು ನೋಡೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಈಗ ನೀವು ಅಲ್ಲೆಲ್ಲ ಸುತ್ತಾಡಿ ಬರೋದಕ್ಕೆ ಆಗಲ್ಲ, ಲೇಟ್ ಆಗೋಯ್ತು. ಅದಕ್ಕಾಗಿ ಇಲ್ಲೇ ಶಾಲೆ ತನಕ ಹೋಗಿ ಬರೋಣ ಬನ್ನಿ ಎಂದರು. ಶ್ಯಾಮ್ ಹೇಳುತ್ತಾ ಮುಖಕ್ಕೆ ನೀರು ಚಿಮುಕಿಸಿಕೊಂಡು ಚಪ್ಪಲಿ ಮೆಟ್ಟಿ ಜೋಯಿಸರೊಡನೆ ಶಾಲೆಯತ್ತ ಹೊರಟ. ದಾರಿಯಲ್ಲಿ ಮಾತನಾಡುತ್ತಾ, ಜೋಯಿಸ್ರೆ, ನಿಮ್ಮಲ್ಲಿ ಕುಡಿಯೋದಕ್ಕೆ ನೀರಿದೆಯಾ ಅಥವಾ ಬೇರೆ ಕಡೆಯಿಂದ ತರೋದಾ ಎಂದು ವಿಚಾರಿಸಿದ. ಇಲ್ಲ, ನಮ್ಮ ಮನೆ ಬಾವಿ ಬತ್ತೋಗಿ 2 ತಿಂಗಳಾಯಿತು. ಸುಮಾರು ದೂರ ಹೋಗಿ ನೀರು ತಗೊಂಡು ಬರಬೇಕು. ಈ ಊರಲ್ಲಿ ಬೇಸಿಗೆಯಲ್ಲಿ ವಿಪರೀತ ಬರಗಾಲ. ಮಳೆಗಾಲದಲ್ಲಿ ನೆರೆಹಾವಳಿಯಾಗಿ ಮನೆ ಅಂಗಳದ ತನಕ ನೀರು ಬರುತ್ತೆ. ಏನು ಮಾಡೋದು? ಎಲ್ಲ ಪ್ರಾರಬ್ಧ ಕರ್ಮ. ಯಾರನ್ನ ಬೈದು ಏನು ಮಾಡೋದು? ಎಲ್ಲ ನಾವೇ ಮಾಡ್ಕೊಂಡಿದ್ದು. ನೀರಿಲ್ಲ ಅಂದಿದ್ದು ಮನೆಗೊಂದೊಂದು ಬೋರ್ವೆಲ್ ತೋಡಿದ್ದು. ನೀರಿರೋ 4 ಬಾವಿನೂ ಬತ್ತೋಯ್ತು. ಈಗ ಬೋರ್ವೆಲ್ನಲ್ಲೂ ನೀರಿಲ್ಲ, ಬಾವಿಲೂ ಇಲ್ಲ. ಎಲ್ಲರಿಗೂ ಬರೀ ಇವತ್ತಿನ ಚಿಂತೆ. ನಾಳೆ ಏನಾದರೆ ನಮಗೇನು ಅನ್ನೋ ರೀತಿ ವರ್ತಿಸ್ತಾರೆ. ಅವರಿಗೆ ಗೊತ್ತಿಲ್ಲ, ತಾವೇ ತೋಡಿದ ಕೆಡ್ಡದಲ್ಲಿ ಬೀಳಬೇಕಾದವರು ತಾವುಗಳೇ ಅಂತ. ಸರ್ಕಾರದವರು ಬರ ಪರಿಹಾರ ಕೊಡ್ತೇವೆ ಅಂತ ಹೇಳಿ ಮಳೆ ಶುರುವಾಗಿ ನೆರೆಹಾವಳಿ ಬಂದಿರುತ್ತೆ. ಅವರಿಗೆಲ್ಲ ಎಲ್ಲಿ ಗೊತ್ತಾಗುತ್ತೆ ಹಳ್ಳಿಯ ಮೂಲೆಯಲ್ಲಿರೋ ನಮ್ಗಳ ಕಷ್ಟ ಎಂದು ನಿಡಿದಾದ ನಿಟ್ಟುಸಿರು ಬಿಡುತ್ತಾ ಹೇಳಿದರು ಜೋಯಿಸರು. ಮತ್ತೆ ತಾವೇ ಮಾತು ಮುಂದುವರಿಸುತ್ತಾ, ನೀವೇ ಬರಬೇಕಾದ್ರೆ ನೋಡಿದ್ದೀರಿ ರಸ್ತೆ ಹೇಗಾಗಿದೆ ಅಂತ. ದಿನಕ್ಕೆ 3 ಬಸ್ ಏನೋ ಇದೆ. ಅದರಲ್ಲಿ ಒಂದು ಬಸ್ಸು ಬರುವುದೇ ಅಪರೂಪ. ಅಧಿಕಾರಿಗಳಿಗೆ ರೋಡ್ ಸರಿ ಮಾಡಿ ಅಂತ ಕಂಪ್ಲೇಂಟ್ ಮಾಡಿ ಸಾಕಾಗೋಗಿದೆ. ಯಾರಿಗೂ ಲಕ್ಷ್ಯ ಇಲ್ಲ. ಈ ರಾಜಕಾರಣಿಗಳ ಕಥೆನೇ ಇಷ್ಟು. ಎಲ್ಲ ಲಂಚ ಎಂದರು. ಅಷ್ಟೊತ್ತಿಗಾಗಲೇ ಶಾಲೆಯ ಸಮೀಪ ತಲುಪಿಯಾಗಿತ್ತು. ಮತ್ತೆ ವಾಪಸ್ ಬರುತ್ತಾ, ಜೋಯಿಸ್ರೆ, ನಿಮ್ಮ ಊರಿನ ಕತೆ ವಿಚಿತ್ರವಾಗಿದೆ. ಈಗ ನಿಮ್ಮನ್ನೇ ನೋಡಿ ಕಲ್ತಿದ್ದೀರಾ, ಜೀವನ ಪೂರ್ತಿ ನೋವುಂಡಿದ್ದೀರಾ, ಆದರೂ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದೀರಾ ಅಲ್ವಾ ಎಂದ. ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಅವತ್ತು ಏನಾಯ್ತಂದ್ರೆ, ನನ್ನ ಹೆಂಡತಿ ಸತ್ತೋಗಿದ್ಲಲ್ಲ, ಅದಾಗಿ 2 ದಿನ ಆದ ಮೇಲೆ ಇಲ್ಲೇ ಹಳ್ಳದ ಆಚೆ ಮನೆಯವರು ಶಾಲೆಯಿಂದ ಮಗಳನ್ನು ಕರೆದುಕೊಂಡು ಬರುತ್ತಿರುವಾಗ ಸುಳಿಗೆ ಸಿಕ್ಕಿ ಅಪ್ಪ ಮಗಳು ಇಬ್ಬರೂ ಸತ್ತು ಹೋದರು. ಅಷ್ಟರಲ್ಲಿ ಶ್ಯಾಮ್ ಹಳ್ಳ ಎಲ್ಲಿದೆ ಎಂದು ಹುಡುಕುತ್ತಿರುವುದನ್ನು ಕಂಡ ಜೋಯಿಸರು, ನೀವು ಅಲ್ಲೆಲ್ಲೂ ಹುಡುಕಬೇಡಿ, ಆ ಹಳ್ಳ ಈಗ ಕಾಣಲ್ಲ, ಮಳೆಗಾಲದಲ್ಲಿ ಮಾತ್ರ ಕಾಣುತ್ತೆ. ನೀವೇ ಹೇಳಿ,
ಅವತ್ತು ಆ ಮನೆಯ ಪರಿಸ್ಥಿತಿ ಹೇಗಾಗಿರಬೇಡ. ಇಂದಿನ ಬೇಸಿಗೆಯಲ್ಲಿ ಹಾಗೆ ಆಯಿತು. ಬಿಸಿಲಿನ ತಾಪಕ್ಕೋ ಏನೋ ಒಂದು ಮನೆಯಲ್ಲಿ ರಾತ್ರಿ ಬೆಳಗಾಗುವಷ್ಟರಲ್ಲಿ 2 ಜನ ಮಕ್ಕಳು ಸತ್ತು ಹೋದರು. ಆ ತಾಯಿ ಕಣ್ಣೀರು ಎಷ್ಟು ಅಂತೀರಾ? ನನ್ನ ಸುತ್ತಮುತ್ತ ನೋವನ್ನೇ ಆಸು ಒದ್ದಿರೋ ಜನ ಇರಬೇಕಾದರೆ ನನ್ನ ನೋವು ಏನು ಮಹಾ ಹೇಳಿ? ಈ ಪರಿಸ್ಥಿತಿನೇ ನನ್ನನ್ನು ನೋವಲು ನಗೋ ಹಾಗೆ ಮಾಡಿಬಿಟ್ಟಿದೆ ಎಂದರು. ನೀವು ಹೇಳೋದು ಸರಿ ಅನ್ನಿ. ಇಲ್ಲಿ ಒಂದೊಂದು ಮನೆಯಲ್ಲೂ ಒಂದೊಂದು ಕತೆ ಇದೆ. ಹೀಗೆ ಸುದ್ದಿಯ ಎಳೆಯನ್ನು ಬಿಡಿಸುತ್ತಾ ಮನೆ ಸೇರಿದರು. ಶ್ಯಾಮ್ ರಾತ್ರಿ ಊಟ ಮುಗಿಸಿ ಜೋಯಿಸರ ಮನೆಯಲ್ಲಿ ಮಲಗಿಕೊಂಡ. ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಉಪಹಾರ ಮುಗಿಸಿ ಜೋಯಿಸರೊಂದಿಗೆ ಊರನ್ನೆಲ್ಲ ನೋಡಿ ಬರಲು ಹೊರಟ. ಎಲ್ಲಿ ನೋಡಿದರೂ ಬರಡು ಬಿದ್ದಿರುವ ಗದ್ದೆಗಳು, ಕೆಂಪಾಗಿ ಹೋಗಿರುವ ಅಡಕೆ ತೋಟಗಳು, ಬಡಕಟ್ಟೆಯಾಗಿರುವ ದನಕರುಗಳು, ಒಟ್ಟಾರೆ ಇಡೀ ಹಳ್ಳಿಯೇ ನಿಸ್ತೇಜವಾದಂತೆ ಕಂಡುಬರುತ್ತಿತ್ತು. ಹೀಗೆ ಊರನ್ನೆಲ್ಲ ಸುತ್ತಾಡಿಸಿದ ಜೋಯಿಸರು 9:30 ಸುಮಾರಿಗೆ ಚಹಾ ಕುಡಿಯೋಣವೆಂದು ಹೆಗಡೆಯವರ ಮನೆಗೆ ಕರೆದೊಯ್ದರು. ಅದೇ ಶ್ಯಾಮನ ಗೆಳತಿ ನೀಲಳ ಮನೆ. ಅಂಗಳದಲ್ಲಿ ಕಾಲಿರಿಸುತ್ತಲೇ ಮನೆಯೊಳಗಡೆ ಅವಳನ್ನು ಕಂಡ ಶ್ಯಾಮನ ಎದೆಬಡಿತ ಜಾಸ್ತಿಯಾಯಿತು. ಅವಳನ್ನು ನೋಡಬೇಕು, ಮಾತನಾಡಿಸಬೇಕು ಎನ್ನುವ ಹಂಬಲವಿದ್ದರೂ ಅವಳೆದುರು ಮಾತ್ರ ಯಾವತ್ತೂ ಮೂಕನಾಗಿ ಬಿಡುತ್ತಿದ್ದ. ಆದರೆ ಇವತ್ತು ಶ್ಯಾಮ್ ಅವಳನ್ನು ಕಂಡರೂ ಅವಳಿಗಿನ್ನೂ ಅವನ ದರ್ಶನವಾಗಿರಲಿಲ್ಲ. ಜೋಯಿಸರನ್ನು ಕಂಡವರೇ ಸುಬ್ರಾಯ ಹೆಗಡೆಯವರು. ಬನ್ನಿ ಜೋಯಿಸರೇ, ಏನು ತುಂಬ ಅಪರೂಪ ಆಗ್ಬಿಟ್ಟಿದ್ದೀರಾ? ಹೌದು, ಜೊತೆಯಲ್ಲಿ ಬಂದವರು ಯಾರು ಎಂದು ಪ್ರಶ್ನಿಸಿದರು. ಅಪರೂಪ ಏನಿಲ್ಲ, ಪುರ್ಸೋತಾಗಿರಲಿಲ್ಲ ಅಷ್ಟೇ. ಇವರು ಶ್ಯಾಮ್ ಪ್ರಸಾದ್ ಅಂತ, ಪತ್ರಿಕೆಯವರು. ಈ ಊರನ್ನೆಲ್ಲ ನೋಡಿಕೊಂಡು ಬರಗಾಲದ ಬಗ್ಗೆ ಲೇಖನ ಬರೆಯೋಣ ಅಂತ ಬಂದಿದ್ದಾರೆ. ಹಾಗೆ ಅವರಿಗೆ ಊರು ತೋರಿಸೋಣ ಅಂತ ಕರ್ಕೊಂಡು ಬಂದೆ. ಒಳ್ಳೆಯದು, ಬನ್ನಿ ಬನ್ನಿ ಜೋಯಿಸ್ರೆ. ಇವರು ನಿಮಗೆ ಮೊದಲೇ ಪರಿಚಯನ ಹೇಗೆ? ಮತ್ತೆ ಪ್ರಶ್ನಿಸಿದರು ಹೆಗಡೆಯವರು. ಪರಿಚಯ ಏನಿಲ್ಲ ಪಾಪ, ನೆನೆ ಉರಿ ಬಿಸಿಲಿನಲ್ಲಿ ನೀರು ಕೇಳ್ಕೊಂಡು ಬಂದಿದ್ರು. ಇಂತಿಂಥ ಕೆಲಸಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರು. ಅದಕ್ಕೆ ರಾತ್ರಿ ನಮ್ಮ ಮನೆಯಲ್ಲೇ ಉಳಿಸಿಕೊಂಡೆ. ಬೆಳಿಗ್ಗೆ ಇಲ್ಲೆಲ್ಲ ಕರ್ಕೊಂಡು ಬಂದೆ. ಹೋ ಹೌದಾ? ಏ ಸುಮಂಗಲ, 3 ಜನರಿಗೂ ಚಹಾ ಮಾಡ್ಕೊಂಡು ಬಾ ಎಂದು ಹೆಂಡತಿಯನ್ನು ಕೂಗಿದರು. ಹೀಗೆ ಕುಶಲೋಪರಿಗಳನ್ನು ವಿಚಾರಿಸಿಕೊಳ್ಳುತ್ತಿದ್ದಾಗ ಶ್ಯಾಮನನ್ನು ಕಂಡ ನೀಲ, ಏ ಶ್ಯಾಮ್, ನೀನೇನಿಲ್ಲಿ ಎಂದು ಅಚ್ಚರಿಯಿಂದ ಪ್ರಶ್ನಿಸುತ್ತಾ ಚಾವಡಿಗೆ ಬಂದಳು. ಏನಿಲ್ಲ, ಹೀಗೆ ಊರು ಸುತ್ತಾಡೋಣ ಅಂತ ಬಂದಿದ್ದೆ. ಆಗ ಹೆಗಡೆಯವರು, ಅರೆ, ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಇದೆಯಾ ಎಂದರು ಆಶ್ಚರ್ಯದಿಂದ. ಹೌದಪ್ಪ, ನಾವಿಬ್ಬರು ಕಾಲೇಜಿನಿಂದ ಕ್ಲಾಸ್ಮೇಟ್ಸ್. ನಾನು ಹೇಳ್ತಾ ಇರ್ತಿದ್ನಲ್ಲ, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ, ಅವರೇ ಇವರು ಎಂದು ಸ್ಪಷ್ಟನೆ ಕೊಟ್ಟಳು ನೀಲ. ಆಗ ಜೋಯಿಸರು, ನಿಮ್ಮ ಮಗಳೇನು ಮನೆ ಕಡೆ ಬಂದಿದ್ದಾಳೆ, ಕೆಲಸಕ್ಕೆ ರಜೆ ಕೊಟ್ಟಿದ್ದಾರಾ ಹೇಗೆ ಎಂದು ಕೇಳಿದರು. ಅಷ್ಟರಲ್ಲಿ ಹೆಗಡೆಯವರ ಹೆಂಡತಿ ಚಹಾ ತಂದಿದ್ದರು. ಚಹಾವನ್ನು ಇರುತ್ತಾ ಹೆಗಡೆಯವರು, ನೋಡಿ, ನಿಮಗೆ ನಾನು ವಿಷಯನೇ ಹೇಳಲಿಲ್ಲ. ಮುಂದಿನ ಬುಧವಾರ ಅಂದರೆ ಇಂದಿಗೆ 8 ದಿನಕ್ಕೆ ಸರಿಯಾಗಿ ನನ್ನ ಮಗಳ ನಿಶ್ಚಿತಾರ್ಥ. ಅದಕ್ಕಾಗಿ 2 ವಾರ ರಜಾ ತಗೊಂಡು ಬಂದಿದ್ದಾಳೆ. ನೀವಿಬ್ಬರೂ ತಪ್ಪದೇ ಬರಬೇಕು ಎಂದರು. ಶ್ಯಾಮನಿಗೆ ಒಂದು ಸಾರಿ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಈ ಊರಿಗೆ ಬಂದಾಗ ಅವಳು ಸಿಗಬಹುದೆಂಬ ನಿರೀಕ್ಷೆಯಲ್ಲಿದ್ದವನಿಗೆ ಅವಳ ನಿಶ್ಚಿತಾರ್ಥದ ನಿರೀಕ್ಷೆ ಇರಲಿಲ್ಲ. ನನ್ನ ಹುಡುಗಿ ನೀಲಳ ಎಂಗೇಜ್ಮೆಂಟ್ ಎಂದು ತನ್ನಲ್ಲೇ ಪ್ರಶ್ನಿಸಿಕೊಂಡ. ಆದರೆ ಅದನ್ನು ತೋರಿಸಿಕೊಳ್ಳಲಾಗದೆ, ಹೋ ಅದಕ್ಕೇನಂತೆ, ತಪ್ಪದೇ ಬರ್ತೀನಿ ಎಂದ. ಅಷ್ಟರಲ್ಲಿ ಶಿವರಾಮ್ ಜೋಯಿಸರು ಮೇಲೇಳುತ್ತಾ, ನಾನಿನ್ನು ಹೊರಡ್ತೇನೆ, ನನಗೆ ಸ್ವಲ್ಪ ಕೆಲಸ ಇದೆ. ನೀವು ನಿಮ್ಮ ಗದ್ದೆ ಹೊಳೆ ಬದಿನೆಲ್ಲ ಇವರಿಗೆ ತೋರಿಸಿ ಎಂದರು ಹೆಗಡೆಯವರ ಕುರಿತು. ನೀಲ, ನಾನು ಜೋಯಿಸ್ರ ಜೊತೆ ಹಾಗೆ ಶಾಸ್ತ್ರಿಗಳ ಮನೆಗೆ ಹೋಗಿ ಬರ್ತೇನೆ. ಇವರಿಗೆ ನಮ್ಮ ತೋಟನೆಲ್ಲ ತೋರ್ಸಮ್ಮ ಎನ್ನುತ್ತಾ ಹೆಗಡೆಯವರು ಹೊರಟರು. ಹೆಗಡೆಯವರ ಜೊತೆ ಹೊರಡುವ ಮೊದಲು ಜೋಯಿಸರು ಶ್ಯಾಮನ ಬಳಿ ಬಂದು, ನೋಡಪ್ಪ, ಹೋಗುವಾಗ ಅಂದರೆ ನಮ್ಮ ಮನೆಗೆ ಬಂದು ಹೋಗು. ನಿನ್ನೆಯಿಂದ ನನ್ನ ಸುದ್ದಿನೆಲ್ಲ ನ್ಯೂಸ್ ಚಾನಲ್ ಥರ ತಲೆ ತಿಂದ್ಬಿಟ್ಟಿದ್ದೀನಿ. ಬೇಜಾರು ಮಾಡ್ಕೋಬೇಡ. ಏನೇ ಆಗಲಿ ಚೆನ್ನಾಗಿರು. ಕಷ್ಟ ಬಂತು ಅಂತ ಹೆದರಬೇಡ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ. ನನ್ನ ಮಗನ ಹಾಗೆ ನೀನು ನಿನ್ನ ವೈಯಕ್ತಿಕ ಕಾರಣಕ್ಕಾಗಿ ಅವರಿಂದ ದೂರ ಆಗಬೇಡ. ಯಾಕಂದರೆ ನೀನು ಬಯಸಿದ್ದು ಮತ್ತೆಂದೋ ಸಿಗಬಹುದು. ಆದರೆ ಅಪ್ಪ ಅಮ್ಮ ಇನ್ನೊಬ್ಬರು ಸಿಗ್ತಾರಾ? ನನ್ನ ಮಗನ ಥರ ಇರೋ ನಿಂಗೆ ಇದನ್ನೆಲ್ಲ ಹೇಳ್ಬೇಕು ಅನ್ನಿಸ್ತು ಅಂದೆ. ಏನೂ ಅಂದ್ಕೋಬೇಡ. ಇನ್ನೊಂದು ಸಾರಿ ಊರಿಗೆ ಬಂದಾಗ ಈ ಮುದುಕನನ್ನು ಕಾಣೋಕೆ ಬಾ, ತಿಳಿತಾ ಎಂದು ಹೇಳಿ ಹೊರಟು ಹೋದರು. ಶ್ಯಾಮ್ ಹೋ ಎಂದಷ್ಟೇ ಹೇಳಿ ಸುಮ್ಮನೆ ನಿಂತ. ಆದರೆ ಅವರಾಡಿದ ಮಾತು ಎದೆಯಲ್ಲಿ ಮತ್ತೆ ಮತ್ತೆ ಮದ್ದನಿಸಿದಂತಾಯಿತು. ಮೆಟ್ಟಿಲಿಳಿಯುತ್ತಾ ಜೋಯಿಸರು, ಹೌದು, ಹುಡುಗ ಏನೋ ಮಾಡ್ಕೊಂಡಿದ್ದಾನೆ ಎಂದ್ರಿ ಎಂದು ಕೇಳಿದರು ಹೆಗಡೆಯವರ ಬಳಿ. ಹುಡುಗ ಬೆಂಗಳೂರಿನವರು, ಇಂಜಿನಿಯರ್. ಮನೆಯಲ್ಲಿ ಎಲ್ಲ ಸವಲತ್ತು ಇದೆ. ಒಟ್ಟಾರೆ ನಮ್ಮ ಮಗಳು ಚೆನ್ನಾಗಿದ್ದರಾಯಿತು. ಮೊದಲೇ ನನ್ನ ಆರೋಗ್ಯ ಸರಿಯಿಲ್ಲ, ಅದಕ್ಕೆ ಈ ಸಂಬಂಧನೇ ಸರಿಯಂತ ಒಪ್ಕೊಂಡಿದ್ದೇನೆ ಎಂದ ಹೆಗಡೆಯವರ ಮಾತುಗಳನ್ನು ಶ್ಯಾಮ್ ಆಲಿಸುತ್ತಿರಬೇಕಾದರೆ ಪಕ್ಕದಲ್ಲಿ ನೀಲ ಬಂದು ನಿಂತಿದ್ದನ್ನು ನೋಡಿ ದೃಷ್ಟಿ ಹೊರಳಿಸಿದ. ಏಳು, ಗದ್ದೆ ತೋಟ ಎಲ್ಲ ತೋರಿಸ್ತೀನಿ ಎಂದಳು ನೀಲ. ಹ್ಞೂ ಎನ್ನುತ್ತಾ ಅವಳೊಂದಿಗೆ ಹೆಜ್ಜೆ ಹಾಕಿದ ಶ್ಯಾಮ್. ಮಾತುಕತೆ ಇಲ್ಲದೆ ಮೌನ ಪಯಣ ಶುರುವಾಗಿತ್ತು. ಓರೆಗಣ್ಣಲ್ಲಿ ತಿರುಗಿ ನೀಲಳತ್ತ ನೋಡಿದ. ಗಾಳಿಗೂ ಮುಂಗುರುಳಿಗೂ ನಡೆಯುತ್ತಿದ್ದ ದಿವ್ಯ ಸಮರವನ್ನು ನಿಲ್ಲಿಸುವಲ್ಲಿ ತಲ್ಲೀನಳಾಗಿದ್ದಳವಳು. ಆ ಮೋಹಕ ಮುಂಗುರುಳು ಸ್ಪ್ರಿಂಗ್ನಂತೆ ಜಿಗಿದು ಅವಳ ಕೆನ್ನೆಗಾಗಾಗ ಮುತ್ತಿಡುತ್ತಿತ್ತು.
ಇವೆರಡರ ಕದನದಲ್ಲಿ ಭಾಗವಹಿಸದೆ ಬಲಿಯಾಗುವ ಅಮಾಯಕ ತಾನೇನೋ ಎಂದುಕೊಂಡ ಶ್ಯಾಮ್. ಆದರೂ ಹೇಗೆ ಮಾತು ಶುರು ಮಾಡಬೇಕೆಂದು ತೋಚದೆ 1000 ಬಾರಿ ಯೋಚಿಸಿ, ನೀವು ಈಗ ಯಾವ ಜಾಬ್ನಲ್ಲಿದ್ದೀರಾ ಎಂದ. ಅದಕ್ಕೆ ನೀಲ, ಅದೇನೋ ನಾವು ನೀವು ಅಂತಿದೆಯಲ್ಲ. ನೀನು ಅನ್ನು. ಫ್ರೆಂಡ್ಸ್ ಅಂದಮೇಲೆ ಆತ್ಮೀಯವಾಗಿ ಕರಿಬೇಕು, ಯಾರೋ ಗೊತ್ತಿಲ್ಲದೆ ಇರೋರ ಥರ ಅಲ್ಲ. ನಾನು ಮೈಸೂರಲ್ಲಿ ಲೆಕ್ಚರ್ ಆಗಿದ್ದೀನಿ. ಅವಾಗವಾಗ ಪೇಪರ್ನಲ್ಲಿ ನಿನ್ನ ಬರಹವನ್ನೆಲ್ಲ ಓದ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬರೀತೀಯ ಎನ್ನುತ್ತಾ, ಹ ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ತೋಟ. ಸರಿಯಾಗಿ ನೀರಿಲ್ಲದೆ ಬಾಡೋಗಿದೆ. ನಿನಗೆ ಅದು ತೋಟ ಅಂತ ಹೇಳಿದರೆ ಮಾತ್ರ ಗೊತ್ತಾಗೋದು, ಇಲ್ದಿದ್ರೆ ಬೇಲಿ ಗುಟ್ಟದ ಥರ ಕಾಣಿಸುತ್ತಲ್ವಾ ಎಂದಳು ನಗುತ್ತಾ. ಹ್ಞೂ, ನೀವೆಲ್ಲ ಕಲ್ತಿದ್ದೀರಾ. ಸರ್ಕಾರಕ್ಕೆ ಬರಗಾಲದ ಬಗ್ಗೆ ಮನವಿ ಮಾಡಬೇಕಿತ್ತು. ಪರ್ಯಾಯ ನೀರಾವರಿ ವ್ಯವಸ್ಥೆ ಏನಾದರೂ ಒದಗಿಸುತ್ತಿದ್ದರೋ ಏನೋ ಎಂದ ಶ್ಯಾಮ್. ಅದೆಲ್ಲ ಮುಗ್ದೋದ್ ಕತೆ. ಮನವಿ ಮಾಡಿ ಮಾಡಿ ಸಾಕಾಗೋಗಿದೆ. ಅದಿರಲಿ ಬಿಡು, ನೀನೇಕೆ ನಮ್ಮೂರಿಗೆ ಬಂದಿದ್ದು ಅಂತ ಹೇಳಲೇ ಇಲ್ಲ. ಏನಿಲ್ಲ, ಬರಗಾಲದ ಬಗ್ಗೆ ವರದಿ ತಗೊಂಡು ಹೋಗೋಣ ಅಂತಾನೆ ಬಂದೆ. ಊರಿಗೆ ಬಂದಾಗ ಈ ಗೆಳತಿ ಮನೆಗೆ ಮೊದಲು ಬರಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಎಂದು ಹುಸಿಕೋಪ ತೋರಿದಳು. ಅದು ಎಂದು ಶ್ಯಾಮ್ ತೊದಲುತ್ತಿರಬೇಕಾದರೆ, ಹ್ಞೂ, ಇದೇ ನಮ್ಮೂರು ಹೊಳೆ. ಮಳೆಗಾಲದಲ್ಲಿ ಮಾತ್ರ, ಈಗಲ್ಲ. ಈಗ ಒಳ್ಳೆ ನ್ಯಾಷನಲ್ ಹೈವೇ ಥರ ಇದೆ. ಆ್ಯಕ್ಚುಲಿ ನಮ್ಮ ಊರಿನ ರಸ್ತೆಗಿಂತ ಇದೇ ಚೆನ್ನಾಗಿದೆ ಅಲ್ವಾ. ಈ ಹೊಳೆಯಲ್ಲಿ ಬಿದ್ದು ನಮ್ಮ ಮನೆ ಕೆಲಸಕ್ಕೆ ಬರೋ ಹಾಳುಗಳು ಎಷ್ಟೋ ಶಾಲೆಗೆ ಹೋಗೋ ಮಕ್ಕಳು ಕೊಚ್ಕೊಂಡೋಗಿದ್ದಾರೆ ಗೊತ್ತಾ. ಆದರೂ ಸರ್ಕಾರದಿಂದ ಒಂದು ಸೇತುವೆ ಕಟ್ಸ್ಕೊಡೋಕ್ಕಾಗಿಲ್ಲ ಎನ್ನುತ್ತಾ ಹೊಳೆಯನ್ನು ದಿಟ್ಟಿಸಿ ಮೌನ ತೆಳೆದಳು. ಆ ಕಡು ಮೌನವನ್ನು ಮುರಿಯಬೇಕೆಂದು, ಆದರೆ ಅದು ಹೇಗೆಂದು ತೋಚದೆ ತನ್ನ ಮೊಬೈಲ್ ತೆಗೆದವನಿಗೆ ಅದರಲ್ಲಿ ನೆಟ್ವರ್ಕ್ ಇಲ್ಲದದ್ದನ್ನು ಕಂಡು ಮಾತನಾಡಲು ವಿಷಯ ಸಿಕ್ಕಿತೆಂದು ಹಿರಿಹಿರಿ ಹಿಗ್ಗಿದ್ದ. ನೀಲಾ ಅವರೇ, ನಿಮ್ಮ ಊರಲ್ಲಿ ಯಾವ ಮೊಬೈಲ್ ನೆಟ್ವರ್ಕ್ ಕೂಡ ಬರಲ್ವಾ? ಐ ಕಾಂಟ್ ಬಿಲೀವ್ ದಿಸ್. ಇವತ್ತಿನ ಕಾಲಮಾನದಲ್ಲೂ ನಮ್ಮ ದೇಶದಲ್ಲಿ ನೆಟ್ವರ್ಕ್ ಸಿಗದಿರೋ ಹಳ್ಳಿಗಳಿವೆ ಅಂದರೆ ನನಗೆ ನಂಬೋದಕ್ಕೆ ಆಗಲ್ಲ. ಅದು ನಮ್ಮ ರಾಜ್ಯದಲ್ಲಿ, ಅದು ಕೂಡ ನಿಮ್ಮ ಊರಲ್ಲಿ ಎಂದು ಮಾತಿಗೆ ಚಾಲನೆ ನೀಡಿದ. ನೋಡು, ಅದನ್ನೇ ಬೇಡ ಅನ್ನೋದು. ಅವರೇ ಇವರೇ ಅಂತ ಇನ್ನೊಂದು ಸಾರಿ ಅಂದರೆ ಇಲ್ಲೇ ಹೂತಾಕ್ಬಿಡ್ತೀನಿ. ಕೇಳೋದಕ್ಕೆ ಎಷ್ಟು ಅಸಹ್ಯ ಅನಿಸುತ್ತೆ ಗೊತ್ತಾ. ನೀನು ಈ ಥರ ಓವರ್ ರೆಸ್ಪೆಕ್ಟ್ ಕೊಟ್ಟರೆ ನಾನು ಮಾತೇ ಆಡಲ್ಲ. ಸಾರಿ. ಹಂಗೆ ಬಾ ದಾರಿಗೆ. ಈಗ ವಿಷಯಕ್ಕೆ ಬರ್ತೀನಿ. ನಮ್ಮೂರಲ್ಲಿ ಯಾವ ನೆಟ್ವರ್ಕು ಬರಲ್ಲ. ನೀನು ಇದರಲ್ಲಿ ಅಚ್ಚರಿ ಪಡುವಂಥದ್ದೇನೂ ಇಲ್ಲ. ಸಿಟಿಯಲ್ಲಿ ಕೂತು ನೋಡಿದರೆ ಜಗತ್ತು ಕಾಣಲ್ಲ ಕಣೋ. ನಮ್ಮ ಕಡೆ ಮೂಲಭೂತ ಸೌಕರ್ಯಗಳೇ ಇಲ್ಲದಿರುವಾಗ ಮೊಬೈಲ್ ಸಿಗ್ನಲ್ ಇಲ್ಲದೇ ಇರೋದು ಆಶ್ಚರ್ಯ ಏನಿಲ್ಲ. ಒಂದು ರೀತಿ ನಾವುಗಳು ಯಾಂತ್ರಿಕ ಜಗತ್ತಿನಿಂದ ಹೊರಗೆ ಬದುಕುತ್ತಿದ್ದೀವಿ ಅಂತ ಖುಷಿಯಾಗುತ್ತೆ. ನೀವುಗಳು ಸಿಟ್ಟು ಬಂದರೆ, ಖುಷಿ ಆದರೆ ಎಲ್ಲ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಹಾಕ್ತಿರಲ್ಲ. ಇಲ್ಲಿರೋ ಮಂದಿಗೆ ಅಂತ ಕೃತಕ ಸಂಭ್ರಮದ ಹಂಗಿಲ್ಲ ಗೊತ್ತಾ. ಮೈಸೂರಿಗೆ ಇಲ್ಲಿಂದ ವಾಪಸ್ ಬಂದಾಗಲೇ ನನಗೆ ಹೊಸ ಲೋಕಕ್ಕೆ ಕಾಲಿಟ್ಟ ಅನುಭವ ಆಗುತ್ತೆ. ಇಂಥ ಹಳ್ಳಿಗಳಲ್ಲೇ ನಿಜವಾದ ಖುಷಿ ಇರೋದು. ಐ ಥಿಂಕ್ ದಿಸ್ ಈಸ್ ಎ ಬ್ಯೂಟಿ ಆಫ್ ಲೈಫ್. ಇಲ್ಲಿ ಲ್ಯಾಂಡ್ಲೈನ್ಗಳದೇ ಜೀವಾಳ. ಅದು ಯಾವಾಗ ಜೀವ ಬಿಡುತ್ತೋ ದೇವರಿಗೂ ಗೊತ್ತಿಲ್ಲ ಎಂದು ಸುದೀರ್ಘ ಉಪನ್ಯಾಸ ಕೊಟ್ಟಳು. ಕ್ಷಮಿಸಿ ಮಹಾರಾಣಿಯವರೇ, ನನ್ನ ಪ್ರಶ್ನೆ ತಪ್ಪಾಯಿತೆಂದು ನನಗೆ ಅರಿವಾಗಿದೆ ಎಂದು ನಕ್ಕ. ಸಾಕು ಈ ಡವ್ವೆಲ್ಲ. ನಿನಗೊಂದು ವಿಷಯ ಗೊತ್ತಾ? ಈಗ 1 ವರ್ಷದ ಹಿಂದೆ ನಿನ್ನ ಫ್ರೆಂಡ್ಸ್ ಇದ್ದು, ಅದೇ ಸ್ಪೈಕ್ ಮಾಡ್ಕೊಂಡು ಕಾಲೇಜಿಗೆ ಬರ್ತಿದ್ನಲ್ಲ, ಅವನು ಸಿಕ್ಕಿದ್ದ. ಅವನೇ ಹೇಳಿದ ನೀನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೀಯಾ ಅಂತ. ನಾನೆಂಥ ದಡ್ಡಿ ನೋಡು. ಅವನ ಹತ್ತಿರ ಎಲ್ಲ ಮಾತನಾಡಿ ನಿನ್ನ ಫೋನ್ ನಂಬರ್ ತಗೊಳ್ಳೋದನ್ನೇ ಆಮೇಲೆ ಅವನು ಸಿಗಲೇ ಇಲ್ಲ. ನೀನು ಪೇಪರಲ್ಲಿ ಬರಿತೀಯಾ ಅಂತ ಗೊತ್ತಾದ ಮೇಲೆ ಓದೋಕ್ಕೆ ಶುರು ಮಾಡಿದೆ ಎಂದಳು. ಓ, ಸ್ಪೈಕ್ಸ್ ಇದ್ದು ಅವನು ನನಗೆ ಸಿಗದೆ 2 ವರ್ಷನೇ ಆಯಿತು. ಒಂದು ಕಾಲ್ ಕೂಡ ಮಾಡಿಲ್ಲ. ಏನೇ ಆದರೂ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಎನ್ನುತ್ತಾ ಶ್ಯಾಮ್ ಅಲ್ಲಿನ ಗದ್ದೆಗಳು ಹೊಳೆಯ 1-2 ಫೋಟೋ ಕ್ಲಿಕ್ಕಿಸಿಕೊಂಡು ನೀಲಳೊಂದಿಗೆ ತಿರುಗಿ ಮನೆಯತ್ತ ಹೆಜ್ಜೆ ಹಾಕಿದ. ಮಧ್ಯಾಹ್ನ ಹೆಗ್ಗಡೆಯವರ ಮನೆಯಲ್ಲೇ ಶ್ಯಾಮನ ಊಟವಾಯಿತು. ಊಟವಾದ ಕೂಡಲೇ ಕೋಣೆಯಲ್ಲಿ ಕೂತು ನೀಲ ಏನೋ ಬರೆಯುತ್ತಿದ್ದುದನ್ನು ಶ್ಯಾಮ್ ಕಂಡ. ಅದೇನೆಂದು ಅವನು ಕೇಳ ಹೋಗಲಿಲ್ಲ. ಅವಳು ಹೇಳಲಿಲ್ಲ. ಕೇಳಿದ್ದರೆ ಬಹುಶಃ ಬದುಕಿಗೆ ಬೇರೆ ತಿರುವು ಸಿಗುತ್ತಿತ್ತೇನೋ. ಹೆಗ್ಗಡೆಯವರು ಎಷ್ಟೇ ಒತ್ತಾಯಪಡಿಸಿದರೂ ಉಳಿಯದೆ 3 ಗಂಟೆಯ ಬಸ್ಸಿಗೆ ಹೊರಡಲು ಸಿದ್ಧನಾದ. ಆದರೆ ಬಚ್ಚಿಟ್ಟುಕೊಂಡ ಪ್ರೀತಿಯನ್ನು ಮಾತ್ರ ಬಿಚ್ಚಿಡಲೇ ಇಲ್ಲ. ಅವನನ್ನು ಬೀಳ್ಕೊಡಲು ನೀಲ ಬಸ್ ಸ್ಟಾಪ್ ತನಕವೂ ಬಂದಳು. ಇನ್ನೇನು ಬಸ್ ಬಂತು ಎನ್ನುವಾಗ ನೀಲ, ಶ್ಯಾಮ್ ತಗೋ ಇದನ್ನ, ಈಗ ತೆರೆದು ನೋಡಬೇಡ, ಮನೆಗೆ ಹೋದ ನಂತರವೇ ಮರೆಯದೆ ನೋಡು ಎಂದು ಶ್ಯಾಮ್ನ ಕೈಗೆ ಒಂದು ಬಣ್ಣದ ಬಾಕ್ಸ್ ಕೊಟ್ಟಳು. ಅದನ್ನು ಬ್ಯಾಗ್ ಒಳಗೆ ಹಾಕಿಕೊಳ್ಳುತ್ತಿರುವಾಗಲೇ ಬಸ್ ಬಂತು. ವಾರ ಪೂರ್ತಿ ಸರಿಯಾಗಿ ಬರದ ಬಸ್, ಇವತ್ತೇ ಬರಬೇಕಾ ಎಂದು ತನ್ನೊಳಗೆ ಬಸ್ಸಿಗೆ ಬೈದುಕೊಂಡು ಅವಳಿಗೆ ಬಾಯಿ ಎಂದಷ್ಟೇ ಹೇಳಿ ಬಸ್ ಏರಿ ಕಿಟಕಿ ಪಕ್ಕದ ಸೀಟಿನಲ್ಲಿ ಕೂತ. ಹಾಗೆ ಒಮ್ಮೆ ತಿರುಗಿ ನೀಲಳತ್ತ ನೋಡಿದ. ಆಕಾಶ ನೀಲಿ ಆ ಉಡುಪಿನಲ್ಲಿ ಕಥೆಯಲ್ಲಿ ಮಾತ್ರ ಓದಿದ ದೇವತೆಯಂತೆ ಕಂಡಳು ಆ ಮುಂಗುರುಳ ಚೆಲುವೆ. ಹೇಗೋ ನೆಟ್ಟ ದೃಷ್ಟಿಯನ್ನು ಬೇರೆಡೆ ಸರಿಸಿ ಕೂತ. ಕೊನೆಯ ಸಾರಿ ಮತ್ತೊಮ್ಮೆ ಅವಳನ್ನು ನೋಡಬೇಕೆನ್ನಿಸಿತು. ಕಿಟಕಿಯಲ್ಲೆರಗಿ ಅವಳತ್ತ ನೋಡಿದ. ಶಿಲೆಯಂತೆ ಇನ್ನೂ ಅಲ್ಲೇ ನಿಂತಿದ್ದಳು ಆ ನೈದಿಲೆ. ಅವಳ ಕಣ್ಣಂಚಿನಿಂದ ಹನಿ ನೀರು ಜಿನುಗಿ ಕೆನ್ನೆಗೆ ಜಾರಿದ್ದನ್ನು ಶ್ಯಾಮ್ ಗಮನಿಸದೇ ಇರಲಿಲ್ಲ. ಆದರೂ ಮನಸ್ಸನ್ನು ಹಿಡಿತಕ್ಕೆ ತಂದುಕೊಂಡು ಸೀಟಿಗೊರಗಿ ಕಣ್ಮುಚ್ಚಿ ಕೂತ. ಕಣ್ಮುಚ್ಚಿ ಕೂತರೆ ಜಗತ್ತು ಕಾಣದಿರಬಹುದು.
ಆದರೆ ನೆನಪುಗಳು ಕಾಡುವುದಕ್ಕೆ ಕಣ್ಣು ತೆರೆದೇ ಇರಬೇಕೆಂಬ ನಿಯಮವೇನಿಲ್ಲವಲ್ಲ. ಹಾಗೆ ಆಯಿತು ಶ್ಯಾಮನಿಗೆ. ಕಣ್ಮುಚ್ಚಿದೊಡನೆ ಏನೇನೋ ನೆನಪಾಗತೊಡಗಿತು. 108 ಯೋಚನೆಗಳು ತಲೆಯಲ್ಲಿ ಗಿರುಕಿ ಹೊಡೆಯಲಾರಂಭಿಸಿತು. ನಾನು ಅವಳಿಗೆ ಪ್ರೀತಿ ವಿಚಾರ ಹೇಳಬೇಕಾಗಿತ್ತೇ? ಅವಳು ನನ್ನನ್ನು ಪ್ರೀತಿಸುತ್ತಿದ್ದಳೋ ಏನೋ? ಛೇ, ಇಲ್ಲವೇ ಇಲ್ಲ. ಅವಳ ಮದುವೆ ಫಿಕ್ಸ್ ಆಗಿದೆ. ಇದೇನು ಸಿನಿಮಾನ? ಕೊನೆ ಗಳಿಗೆಯಲ್ಲಿ ಹುಡುಗಿ ಸಿಗ್ಲಿಕ್ಕೆ ನನ್ನದೆಂತಹ ಹುಚ್ಚು ಯೋಚನೆ ಎಂದು ತನ್ನ ಪ್ರಶ್ನೆಗೆ ತಾನೇ ಉತ್ತರ ಕೊಟ್ಟುಕೊಂಡ. ಹೀಗೆ ಯೋಚನೆಗಳ ಸುಳಿಗೆ ಸಿಲುಕಿ ಮನಸ್ಸು ಗೊಂದಲದ ಗೂಡಾಯಿತು. ಬರಗಾಲದ ಪರಿಸ್ಥಿತಿ ಬಗ್ಗೆ ಎಷ್ಟು ಅರ್ಥವಾಯಿತೋ ಏನೋ, ಆದರೆ ಹೃದಯಕ್ಕೆ ಬಡಿದ ಬರಗಾಲ ಸರಿಯಾಗಿ ಅರ್ಥವಾಗಿದೆ ಎಂದು ತನ್ನಲ್ಲೇ ಅಂದುಕೊಂಡ. ನಾನು ಅವಳು ಸಿಗಲಿಲ್ಲವಲ್ಲ ಎಂದು ಮಾತ್ರ ದುಃಖಿಸುತ್ತಿದ್ದೇನೆ. ಆದರೆ ತಂದೆ ತಾಯಿ, ಹೆಂಡತಿ, ಮಗನನ್ನು ಕಳೆದುಕೊಂಡು ಒಂಟಿಯಾಗಿರುವ ಜೋಯಿಸರು ಅದು ಹೇಗೆ ನೋವನ್ನೆಲ್ಲ ನುಂಗಿದ್ದಾರೋ ಏನೋ. ಅವರ ಮುಂದೆ ನನ್ನದೆಂತಹ ಯಾತನೆ. ಈ ನೋವು ಒಂದು ರೀತಿ ಹಿತವಾಗಿದೆ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡ. ಶ್ಯಾಮ್ ಸಂಜೆಯ ಹೊತ್ತಿಗೆ ಮನೆ ಸೇರಿದ. ಯಾವ ಕಡೆಗೂ ಆಸಕ್ತಿ ಇರಲಿಲ್ಲ. ಊಟವನ್ನು ಮಾಡದೆ ಮಲಗಿದ. ರಾತ್ರಿ ನಿದ್ದೆ ಬಾರದೆ ನಡುರಾತ್ರಿ ಹಾಸಿಗೆಯಿಂದೆದ್ದು ಮನೆಯ ಅಂಗಳದಲ್ಲಿದ್ದ ಗುಲ್ಮೊಹರ್ ಮರದಡಿಯ ಕಲ್ಲು ಬೆಂಚಿಗೆ ಹೋಗಿ ಕೂತ. ಇಷ್ಟು ದಿನ ಸುಂದರವೆನಿಸುತ್ತಿದ್ದ ಅದೇ ಮರದ ಹೂಗಳ ಕೆಂಪು ಇಂದು ತನ್ನ ಮನಕ್ಕೆ ಕಿಡಿ ಹಚ್ಚಿದಂತೆನಿಸಿತು. ಆಗಸದ ಚಂದ್ರ ಕೂಡ ತನ್ನನ್ನೇ ಇಣುಕಿ ನೋಡುತ್ತಿರುವಂತೆ ಭಾಸವಾಯಿತು. ಚಂದಿರ ತನ್ನನ್ನು ಸಂತೈಸುತ್ತಿದ್ದಾನೋ ಅಣಕಿಸುತ್ತಿದ್ದಾನೋ ಗೊತ್ತಾಗಲಿಲ್ಲ. ಹಾಗೆ ಕಣ್ಮುಚ್ಚಿ ಕೂತ. ಅಲ್ಲೇ ಮಂಪರು ಕವಿದಿತ್ತು. ಗಂಟೆಗಳ ತರುವಾಯ ಕಣ್ತೆರೆದರೆ ಮತ್ತದೇ ಬೆಳದಿಂಗಳು. ಆ ಬೆಳದಿಂಗಳು ಹಿತವಾಗಿದ್ದರೂ ಹೃದಯವನ್ನು ಸುಡುತ್ತಿರುವಂತೆ ಅನ್ನಿಸುತ್ತಿತ್ತು. ಬೆಳದಿಂಗಳಿದೆ, ಆದರೆ ಬೆಳದಿಂಗಳ ಬಾಲೆ ಮಾತ್ರ ಇಲ್ಲ ಇಂತಂದುಕೊಂಡು ಶ್ಯಾಮನಿಗೆ ತಟ್ಟನೆ ಏನೋ ನೆನಪಾಯಿತು. ಅದೇ ನೀಲ ಕೊಟ್ಟ ಬಾಕ್ಸ್ ನೆನಪು. ಅದೇನೆಂದು ನೋಡೋಣವೆಂದು ರೂಮಿಗೆ ಓಡಿದ. ಬ್ಯಾಗ್ ತೆಗೆಯುವಾಗ ಎದೆಯಲ್ಲಿ ಕಾತುರ. ಅವಳು ಕೊಟ್ಟದ್ದು ಏನಿರಬಹುದು ಎಂದು ನೋಡುವ ಆತುರ. ಅದೊಂದು ಬಣ್ಣದ ಕಾಗದದ ಅಲಂಕರಿಸಿದ ಬಾಕ್ಸ್ ತೆರೆದಾಗ ಅದರಲ್ಲೊಂದು ಪ್ಲಾಟಿನಂ ಕಲರ್ನ ಚಂದದ ಕಾಸ್ಟ್ಲಿ ವಾಚ್. ಅದನ್ನು ಕೈಯಲ್ಲಿ ಹಿಡಿದು ನೋಡಿದ. ಸಮಯ 3 ಗಂಟೆ ಎಂದು ತೋರಿಸುತ್ತಿತ್ತು. ಹಾಗೆ ಮತ್ತೊಮ್ಮೆ ಬಾಕ್ಸ್ನತ್ತ ನೋಡಿದಾಗ ಅದರಲ್ಲೊಂದು ಹಾಳೆ ಇತ್ತು. ಆ ಹಾಳೆಯಲ್ಲಿ ಶ್ಯಾಮ್, ನನಗೀಗ ಪೀಠಿಗೆ ಹಾಕಿ ಬರೆಯುವಷ್ಟು ಸಮಯನೂ ಇಲ್ಲ, ವ್ಯವಧಾನವೂ ಇಲ್ಲ. ಅಕ್ಷರಗಳನ್ನು ಮುತ್ತಿನ ಮಣಿಯಂತೆ ಪೋಣಿಸಿ ಅದ್ಭುತ ಭಾವನಾ ಪ್ರಪಂಚವನ್ನು ಕಟ್ಟಿಕೊಡುವುದಕ್ಕೆ ನಾನು ನಿನ್ನಂತೆ ಕವಿಯೂ ಅಲ್ಲ. ನಿನಗೆ ನಾನು ಮಧ್ಯಾಹ್ನ ಸಿದ್ದುವಿನ ವಿಷಯ ಹೇಳಿದ್ದೇನಲ್ಲ, ಅದನ್ನು ಹೇಳಬೇಕಂತಲೇ ಹೇಳಿದ್ದು. ಆದರೆ ಪೂರ್ತಿ ವಿಷಯವನ್ನು ಹೇಳಲಾಗಿರಲಿಲ್ಲ. ಬಹುಶಃ ನೀನು ನನ್ನೆದುರು ನಿಂತಿದ್ದರಿಂದಲೇ ಹೇಳಲಾಗಲಿಲ್ಲವೋ ಏನೋ. ಈಗ ಹೇಳುತ್ತೇನೆ ಕೇಳು. ಸಿದ್ದು ಬರೀ ನಿನ್ನ ಉದ್ಯೋಗದ ಬಗ್ಗೆ ಮಾತ್ರ ಹೇಳಲಿಲ್ಲ. ನೀನು ಕಾಲೇಜು ದಿನಗಳಿಂದ ನನ್ನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಹೇಳಿದ. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆಂಬ ಖಾಸಗಿ ಸುದ್ದಿ ಅವನಿಗೇನು ಗೊತ್ತು? ನಿನಗೂ ಗೊತ್ತಿರಲಿಲ್ಲ ಅಲ್ವಾ? ನೀನು ನನ್ನನ್ನು ಪ್ರೀತಿಸ್ತಿದೀಯ ಅಂತ ಗೊತ್ತಾದಾಗಿನಿಂದ ಇನ್ನೂ ಹೆಚ್ಚಾಗಿ ಹುಚ್ಚಿಯಂತೆ ನಿನ್ನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದೆ. ನಿನ್ನ ಫೋನ್ ನಂಬರ್ ನನ್ನ ಹತ್ರ ಇದ್ದಿದ್ರೆ ಅದನ್ನು ಯಾವತ್ತೋ ನಿನ್ನ ಹತ್ತಿರ ಹೇಳಿರುತ್ತಿದ್ದೆ. ಇವತ್ತು ಬೆಳಿಗ್ಗೆ ಸಡನ್ನಾಗಿ ನೀನು ನಮ್ಮ ಮನೆಗೆ ಬಂದಾಗ ಏನು ಪ್ರಿಪ್ರೇಷನ್ ಇಲ್ಲದೆ ನಿನಗೆ ನಾನು ಅದು ಹೇಗೆ ಪ್ರೇಮ ನಿವೇದನೆ ಮಾಡಿಕೊಳ್ಳಲಿ ಹೇಳು? ಎಷ್ಟೆಂದರೂ ನಾನು ಹುಡುಗಿ ಅಲ್ವಾ? ಸ್ವಲ್ಪ ಹಿಂಜರಿಕೆ. ಆದರೆ ಹೇಳೋಕೆ ನಿನಗೇನಾಗಿತ್ತು ದಾಡಿ? ಅಥವಾ ನನ್ನನ್ನು ಮರೆತು ಇನ್ಯಾರನ್ನಾದರೂ ಪ್ರೀತಿಸ್ತಿದೀಯಾ? ಇಲ್ಲ, ನನಗೆ ಗೊತ್ತು ನೀನು ಅಂಥವನಲ್ಲ ಅಂತ. ಬೆಳಿಗ್ಗೆ ನಾನು ಹೇಳಿದ್ದಕ್ಕೆಲ್ಲ ಮೀಸೆ ಮರೆಯಲ್ಲಿ ನಗ್ತಾ ನಡ್ಕೊಂಡು ಬರ್ತಿದ್ಯಲ್ಲ, ಆಗ ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ? ಹಾಗೆ ನಿನ್ನ ಮುದ್ದು ಮುಖನ ಅಂಗೈಲಿಡಿದು ಒಂದು ಮುತ್ತು ಕೊಡೋಣ ಅನ್ನುವಷ್ಟು ಕೋಪ ಬಂದಿತ್ತು. ಅದರಲ್ಲೂ ನಿನ್ನ ಆ ಮೌನ ನನಗೆ ತುಂಬ ಇಷ್ಟ ಆಗುತ್ತೆ ಕಣೋ. ನನ್ನ ಮಾತಿನ ಮನೆಯಲ್ಲಿ ನಿನ್ನ ಮೌನಕ್ಕೆ ಅಂತಾನೆ ಖಾಲಿ ಜಾಗ ಇಟ್ಟಿದ್ದೀನಿ. ಬರ್ತೀಯಾ ಅಲ್ವಾ? ಶ್ಯಾಮ್, ಇನ್ನೊಂದು ವಿಷಯ. ಮುಂದಿನ ಬುಧವಾರ ನನ್ನ ನಿಶ್ಚಿತಾರ್ಥ. ಮನಸ್ಸಿನಲ್ಲಿ ನೀನಿದ್ರು ಎಂಗೇಜ್ಮೆಂಟ್ಗೆ ಒಪ್ಪಿದ್ದೀನಿ. ಯಾಕೆ ಗೊತ್ತಾ? ಅಪ್ಪನ ಕಾರಣದಿಂದ. ಅವರಿಗೆ ಆರೋಗ್ಯ ಸರಿಯಿಲ್ಲ. 1-2 ವರ್ಷ ಬದುಕಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ವಿಷಯ ಅವರಿಗೆ ಗೊತ್ತು. ಮದುವೆ ಬಗ್ಗೆ ಅವರಿಗೆ ವಿರುದ್ಧ ಮಾತಾಡಿ ನೋವುಂಟು ಮಾಡುವ ಮನಸ್ಸಿಲ್ಲದೆ ಒಪ್ಪಿ ಕೂತಿದ್ದೇನೆ. ಅವರಿಗೆ ಶ್ರೀಮಂತ ಸಂಬಂಧದೊಂದಿಗೆ ನನ್ನ ಮದುವೆ ಮಾಡಿ ನನ್ನನ್ನು ಚೆನ್ನಾಗಿಡಬೇಕೆಂಬ ಆಸೆ. ಆದರೆ ನೀನಿಲ್ಲದೆ ಚೆನ್ನಾಗಿರ್ತೀನಾ? ಅದಕ್ಕಾಗಿ ನೀನು ನಿಶ್ಚಿತಾರ್ಥದ ಒಳಗೆ ಬಂದು ಅಪ್ಪನನ್ನು ಭೇಟಿಯಾಗಿ ನನ್ನನ್ನು ಮದುವೆಯಾಗುವುದಾದರೆ ಓಕೆ. ಸ್ವಲ್ಪ ದಿನ ಬೇಜಾರು ಮಾಡ್ಕೋತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು. ಆದರೆ ಒಂದು ಮಾತು, ನೀ ಬರದಿದ್ದರೆ ನಾ ಮದುವೆಯೇ ಆಗುವುದಿಲ್ಲವೆಂಬ ಉದ್ದುದ್ದ ಡೈಲಾಗ್ಗಳನ್ನು ಹೊಡೆಯುವುದಿಲ್ಲ. ನೀನು ಬಂದಿಲ್ಲಂದರೆ ನಿನ್ನ ನೆನಪಲ್ಲೇ ಮುಂದಿನ ಜೀವನ ನಡೆಸ್ತೀನಿ. ಅಪ್ಪ ಅಮ್ಮನ ಸಂತೋಷಕ್ಕೋಸ್ಕರ ಅವರು ತೋರಿಸಿದ ಗಂಡನ್ನೇ ಮದುವೆ ಆಗ್ತೀನಿ. ನೀನು ನಾ ಕೊಟ್ಟ ವಾಚನ್ನು ಭದ್ರವಾಗಿಟ್ಕೋ. ಸಮಯ ನೋಡುವಾಗೆಲ್ಲ ನನ್ನ ನೆನಪಾಗಲಿ. ಇನ್ನೂ 48 ಗಂಟೆ ಒಳಗೆ ನೀನು ಬರ್ತೀಯಾ ಅಂತ ನಂಬಿದ್ದೀನಿ. ಬೊಗಸೆಯಲ್ಲೇ ಹೃದಯನ ಹಿಡ್ಕೊಂಡು ಬಾಗಿಲಲ್ಲೇ ನಿನಗೋಸ್ಕರ ಕಾಯ್ತಿರ್ತೇನೆ. ಬರ್ತೀಯ ತಾನೇ? ಈತಿ ನಿನ್ನ ಮನದ ಮಲ್ಲಿಗೆ, ನೀಲಾ. ಎಲ್ಲವನ್ನೂ ಓದಿ ಮುಗಿಸಿದ ಶ್ಯಾಮ್ ಒಂದು ಕ್ಷಣ ಕಣ್ಮುಚ್ಚಿ ಕೂತ. ನಂತರ ಹಾಳೆ ಮತ್ತು ಪೆನ್ನನ್ನು ಹಿಡಿದು ಏನೋ ಯೋಚಿಸತೊಡಗಿದ. ಹಾಗೆ ಒಂದು ದೃಢ ನಿರ್ಧಾರಕ್ಕೆ ಬಂದು ಅವಳ ಮನದ ಪ್ರಶ್ನೆಗಳಿಗೆ ಅವನು ಮರುತ್ತರ ಬರೆಯತೊಡಗಿದ.
ಶ್ಯಾಮ್ ನೀಲಳಿಗೆ ಏನೆಂದು ಪತ್ರ ಬರೆಯುತ್ತಾನೆ? ಶ್ಯಾಮ್ ಹೋಗಿ ನೀಲಳ ತಂದೆಯ ಹತ್ತಿರ ಮಾತನಾಡಿ ನಿಶ್ಚಿತಾರ್ಥವನ್ನು ನಿಲ್ಲಿಸುತ್ತಾನಾ? ಶ್ಯಾಮ್ ನೀಲ ಒಂದಾಗುತ್ತಾರಾ? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ.